ಹಲೋ ಎವ್ರಿವನ್, ಯು ಪಿ ಎಸ್ ಸಿ ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಜಿಯೋಗ್ರಫಿಯಲ್ಲಿ ಇವತ್ತು ನಾವು ನೋಡಲಿಕ್ಕೆ ಹೊರಟಿರೋದು ಅರ್ತ್ ಕ್ವೇಕಿನ ಮುಂದಿನ ಪಾರ್ಟ್, ಡಿಸ್ಟ್ರಿಬ್ಯೂಷನ್ ಆಫ್ ಅರ್ತ್ ಕ್ವೇಕ್ಸ್ ಬಗ್ಗೆ. ಇದನ್ನು ಮುಂದೆ ನೀವು ಬರ್ಕೊಳ್ಳೋಕ್ಕಿಂತ ಮೊದಲು ವಿಡಿಯೋ ಪಾಸ್ ಮಾಡಿ ವರ್ಲ್ಡ್ ಮ್ಯಾಪನ್ನು ಬಿಡಿಸ್ಕೊಳ್ಳಿ. ಅದರಲ್ಲಿ ಏನೇನು ನೋಟ್ ಮಾಡ್ಕೊಳ್ಬೇಕು ಅಂತ ನಾನು ಹೇಳ್ತೇನೆ. ವರ್ಲ್ಡ್ ಮ್ಯಾಪ್ ಒಂಥರ ಗ್ರಾಫಿಕಲ್ಲಾಗಿ ಇಲ್ಲಿದೆ ಮುಂದೆ. ಕಾಂಟಿನೆಂಟ್ಗಳನ್ನು ಬಿಡಿಸ್ಕೊಳ್ಳಿ. ವರ್ಲ್ಡ್ ಮ್ಯಾಪನ್ನು ಬಿಡಿಸ್ಕೊಂಡು ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡಿ. ಮೊದಲು ಸ್ಟಾರ್ಟಿಂಗಲ್ಲೇ ದೊಡ್ಡದಾಗಿರಲಿ, ಒಂದು ಸೈಡಿಗೆ ಬೇಡ. ಒಂದು ಶೀಟ್ ಹೀಗಿದೆ ಅಂತಂದರೆ ಶೀಟ್ನಲ್ಲಿ ದೊಡ್ಡದಾಗಿ ಇಷ್ಟು ದೊಡ್ಡ ಬಾಕ್ಸ್ನಲ್ಲೇ ಇರಲಿ ಅದು ವರ್ಲ್ಡ್ ಮ್ಯಾಪ್. ಇದನ್ನು ಬಿಡಿಸ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡಿ. ನೋಡಿ, ಇಲ್ಲೊಂದು ಇಮೇಜ್ ಇದೆ. ಏನಿದು ಇಮೇಜ್ ಅಂತಂದರೆ ಇಟ್ಸ್ ಎ ಮ್ಯಾಪ್ ಆಫ್ ದಿ ಓಷನ್ ಫ್ಲೋರ್ ಅಥವಾ ಸೀ ಫ್ಲೋರ್. ಸೀ ಫ್ಲೋರ್ ಸ್ಪ್ರೆಡಿಂಗ್ ಥಿಯರಿ ನೆನಪಾಗ್ತಾ ಇದೆಯಾ? ಇದರಲ್ಲಿ ಏನಾಗುತ್ತೆ, ಯಾರು ಅದನ್ನು ಪ್ರಪೋಸ್ ಮಾಡಿರೋರು? ನೆನಪಾಗ್ತಿಲ್ಲ ಅಂತಂದರೆ ರಿವಿಷನ್ ಮಾಡಬೇಕು ಒಂದು ಸಾರಿ. ಯಾವಾಗ ನೆನಪಾಗಲ್ವೋ ಕೇಳಿದಾಗ ಆವಾಗ ಒಂದು ಸಾರಿ ರಿವಿಷನ್ ಮಾಡಬೇಕಾದ ಅವಶ್ಯಕತೆ ಇದೆ ಅಂತ. ಇಲ್ಲಿ ನೋಡಿ, ಈ ಒಂದು ಇಮೇಜ್ನಲ್ಲಿ ಅರ್ಥಕ್ವೇಕು ಮತ್ತು ವೋಲ್ಕ್ಯಾನಿಕ್ ಆಕ್ಟಿವಿಟಿ ಝೋನ್ಗಳನ್ನು ರೆಪ್ರೆಸೆಂಟ್ ಮಾಡಿದ್ದಾರೆ. ಹಾಗಾದರೆ ಎಲ್ಲಿ ಆಗುತ್ತೆ ಈ ಅರ್ಥಕ್ವೇಕ್ಗಳು ಮತ್ತು ವೋಲ್ಕ್ಯಾನಿಕ್ ಆಕ್ಟಿವಿಟಿ ಜಾಸ್ತಿ ಆಗೋದು? ಪ್ಲೇಟ್ ಬೌಂಡ್ರಿಗಳ ಹತ್ರ. ಪ್ಲೇಟ್ ಬೌಂಡ್ರಿಗಳು ಯಾವುದು? ಕನ್ವರ್ಜೆಂಟು, ಡೈವರ್ಜೆಂಟು, ಟ್ರಾನ್ಸ್ಫಾರ್ಮ್, ಪ್ಲೇಟ್ ಬೌಂಡ್ರಿ. ಕನ್ವರ್ಜೆಂಟಲ್ಲಿ ಯಾವ್ದು ಇರುತ್ತೆ? ಓಷಿಯನ್ನು, ಕಾಂಟಿನೆಂಟು, ಕಾಂಟಿನೆಂಟ್. ಅದು ಮೂರನ್ನು ಸಹ, ಸಬ್ ಪಾರ್ಟನ್ನು ಸಹ ನೋಡಿದ್ದೇವೆ, ಮತ್ತು 3 ದೊಡ್ಡ ಪಾರ್ಟ್ಗಳನ್ನು ಸಹ ನೋಡಿದ್ದೇವೆ. ಏನೇನಾಗುತ್ತೆ ಅನ್ನೋದು ಟೆಕ್ಟಾನಿಕ್ ಮ್ಯಾಪ್ ಅಥವಾ ಸೀ ಫ್ಲೋರ್ ಏಜ್ ಮ್ಯಾಪ್ ಅಂತ ಕರೀತೇವೆ. ಇದನ್ನು ಬಿಡಿಸ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಇದರಲ್ಲಿ ಹೇಳ್ತೇನೆ, ಇದನ್ನು ಕೆಲವೊಂದು ಲೈನನ್ನು ಡ್ರಾ ಮಾಡಿಕೊಂಡ್ರೆ ಸಾಕು. ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಈ ಲೈನು ಡ್ರಾ ಮಾಡ್ಕೊಳ್ಳಿ. ಅಂದರೆ ಈ ಥರ ಹೇಗೆ ಅಂತಂದರೆ ಡ್ರಾ ಮಾಡ್ಕೊಳ್ಳೋದು. ಈಗ ಸೌತ್ ಅಮೇರಿಕಾ ಇಲ್ಲಿದೆ, ಮೇಲ್ಗಡೆ ಸಿಂಪಲಾಗಿ ಹೇಳ್ತಾ ಆಫ್ರಿಕಾ ಇಲ್ಲಿದೆ. ಇಲ್ಲಿ ಈ ಥರ ಡಾಟ್ 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 ಹಾಕಿ ಲೈನನ್ನು ಒಂದು ಡ್ರಾ ಮಾಡಿಟ್ಕೊಂಡ್ರೆ ಒಳ್ಳೆಯದು. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಈ ಒಂದು ಲೈನು, ಇಲ್ಲೊಂದು ಲೈನ್ ಇದೆ, ಈ ಥರ ಇಲ್ಲೊಂದು ಲೈನ್ ಬಂತು, ಇಲ್ಲೊಂದು ಲೈನು, ಅದಾದ್ಮೇಲೆ ಇಲ್ಲಿ ತನಕ ಬಂತು, ಮತ್ತು ಇಲ್ಲಿ ಇಷ್ಟು. ಏನಿದು ಆ ಕಲರ್ ಇದೆಯಲ್ವಾ, ಇದನ್ನು ನೀವು ಡಾಟಲ್ಲಿ ಡ್ರಾ ಮಾಡ್ಕೊಂಡು ಆದ ನಂತರ ಈ ಇಮೇಜ್ ನೋಡಿ, ಇಲ್ಲಿ ರೆಡ್ ಕಲರು ಇದೆ, ಮತ್ತು ಇಲ್ಲಿ ನೋಡಿ ಈ ಭಾಗದಲ್ಲಿ ಬ್ಲೂ ಇದೆ, ಕೆಲವೊಂದು ಕಡೆ ಗ್ರೀನ್ ಇದೆ. ರೆಡ್ಡು ಮತ್ತು ಆರೆಂಜು ಅಂದರೆ ಅರ್ಥ ಯಂಗ್ ರಾಕ್ಸು. ಇಲ್ಲೆಲ್ಲ ಯಂಗ್ ರಾಕ್ಸ್ ಇದೆ, ಅಂದರೆ ಹೊಸದಾಗಿ ಫಾರ್ಮ್ ಆಗಿರುವ ಕ್ರಸ್ಟ್ಗಳು. ಸೀ ಫ್ಲೋರ್ ಸ್ಪ್ರೆಡಿಂಗಲ್ಲಿ ನೆನಪು ಮಾಡ್ಕೊಳ್ಳಿ, ಏನಾಗುತ್ತೆ, ಸೀ ಫ್ಲೋರು ಸ್ಪ್ರೆಡ್ ಆಗುತ್ತೆ. ಅದರ ಅರ್ಥ ಏನು? ಹೊಸ ರಾಕ್ಗಳು, ಹೊಸ ಕ್ರಸ್ಟ್ ಪಾರ್ಟ್ ಎಲ್ಲಿರುತ್ತೆ? ಸೀ ಫ್ಲೋರ್ ಸ್ಪ್ರೆಡ್ ಆಗ್ತಾ ಇದ್ದಾಗೆ ಹೊಸ ರಾಕು ಕ್ರಸ್ಟ್ ಇಲ್ಲಿರುತ್ತೆ. ದೂರ ಹೋಗ್ತಿದ್ದಾಗೆ ಹಳೆಯದು ಅಲ್ವಾ? ನೋಡಿ, ಇಲ್ಲಿ ಈ ಭಾಗದಲ್ಲಿ ಯಂಗ್ ರಾಕ್ಸ್ ಇದೆ. ಇನ್ನು ಗ್ರೀನ್ ಮತ್ತು ಬ್ಲೂ ಇದೆಯಲ್ವಾ, ಈ ಬ್ಲೂ ಇದೆ, ಅದೆಲ್ಲ ಓಲ್ಡರ್ ರಾಕ್ಸ್. ಅದರ ಅರ್ಥ ಏನು ಅಂತ ನೋಡಿ. ಈಗ ರೆಡ್ ಲೈನ್ಸ್ ಅಂತ ಹೇಳಿದ್ವಿ. ರೆಡ್ ಲೈನ್ಸ್ ಅಂತಂದರೆ ನೋಡಿ, ಇದು ಮಿಡಲ್ ಆಫ್ ಓಷನ್ಸ್. ಈ ರೆಡ್ ಲೈನ್ಸ್ ಇರೋದು ನೋಡಿ, ಓಷನ್ ಮಿಡ್ಲಲ್ಲಿದೆ. ಇಲ್ಲಿ ಅಟ್ಲಾಂಟಿಕ್ ಓಷನ್ ಬಂತು, ಇಲ್ಲಿ ಪೆಸಿಫಿಕ್ ಓಷನ್ ಬಂದಿದೆ. ಇದೆಲ್ಲ ನಾವೇನಂತ ಕರಿತೇವೆ? ಮಿಡ್ ಓಷನಿಕ್ ರಿಡ್ಜಸ್. ಈ ಭಾಗದಲ್ಲಾಗಿರೋದು ಮಿಡ್ ಓಷನಿಕ್ ರಿಡ್ಜಸ್. ಸೀ ಫ್ಲೋರ್ ಸ್ಪ್ರೆಡಿಂಗಲ್ಲಿ ಮಿಡ್ ಓಷನಿಕ್ ರಿಡ್ಜಸ್ ಆಗೋದು ನೆನಪಾಗುತ್ತಾ? ಇಲ್ಲಿ ಏನಾಗ್ತಾ ಇದೆ, ಪ್ಲೇಟ್ಸು ಡೈವರ್ಜ್ ಆಗ್ತಾ ಇದೆ. ಮಿಡ್ ಓಷನಿಕ್ ರಿಡ್ಜಸ್ ಅನ್ನುವಂಥ ಫೀಚರ್ ಬರೋದಲ್ಲೇ ಅಲ್ವಾ? ಪ್ಲೇಟ್ಸು ಒಂದರಿಂದ ಇನ್ನೊಂದು ಸಪ್ರೇಟ್ ಆಗಿ ಮೂವ್ ಅವೇ ಫ್ರಮ್ ಈಚ್ ಅದರ್. ಪ್ಲೇಸಸ್ ವ್ಯಾರ್ ಪ್ಲೇಟ್ಸ್ ಮೂವಿಂಗ್ ಅಪಾರ್ಟ್, ಡೈವರ್ಜೆಂಟ್ ಬೌಂಡ್ರಿ ಇರುವಲ್ಲಿ ನಾವು ಮಿಡ್ ಓಷನಿಕ್ ರಿಡ್ಜಸ್ನ ನೋಡಬಹುದು. ಮ್ಯಾಗ್ಮಾ ಆವಾಗ ಏನಾಗುತ್ತೆ, ಕೆಳಗಡೆಯಿಂದ ಬರುತ್ತೆ, ಕೆಳಗಡೆಯಿಂದ ಬಂದು ಮೇಲ್ಗಡೆ ಬಂದ ಮೇಲೆ ಹೊಸ ಓಷನಿಕ್ ಕ್ರಸ್ಟನ್ನು ಫಾರ್ಮ್ ಮಾಡುತ್ತೆ, ಮತ್ತು ಅದನ್ನು ಆ ಕಡೆ ತಳ್ಳುತ್ತೆ. ಉದಾಹರಣೆಗೆ ಮಿಡ್ ಅಟ್ಲಾಂಟಿಕ್ ರಿಡ್ಜ್. ಸೌತ್ ಅಮೇರಿಕಾ, ಆಫ್ರಿಕಾ ಅಂತ ಇದೆಯಲ್ವಾ, ನೋಡಿ, ಇದು ಸೌತ್ ಅಮೇರಿಕಾ, ಇದು ಸೌತ್ ಅಮೇರಿಕಾ, ಇದು ಆಫ್ರಿಕಾ. ಇದು 2 ನಡುವೆ ಇರೋದು
ಮಿಡ್ ಅಟ್ಲಾಂಟಿಕ್ ರಿಡ್ಜ್. ಇದು ಮಿಡ್ ಓಷನಿಕ್ ರಿಡ್ಜಸ್ಗೆ ಒಂದು ಒಳ್ಳೆ ಎಕ್ಸಾಂಪಲ್ಲು. ರೆಡ್ ಲೈನಲ್ಲಿ ಇರೋದು. ಇನ್ನೊಂದು ಪರ್ಪಲ್ಲು ಬ್ಲೂ ಲೈನಲ್ಲಿ ಇದೆ ಅಲ್ವಾ, ಅದು ಕಾಂಟಿನೆಂಟ್ ಹತ್ರ ಇದೆ ನೋಡಿ. ಕಾಂಟಿನೆಂಟ್ ಹತ್ರ ಇದೆ, ಇಲ್ಲಿ ಈ ಪಾರ್ಟಲ್ಲಿದೆ, ಮತ್ತು ಕೆಲವೊಂದು ಈ ಪಾರ್ಟಲ್ಲಿದೆ. ಗ್ರೀನು ಬ್ಲೂ ಇರೋದು, ಪರ್ಪಲ್ ಅಥವಾ ಬ್ಲೂ ಇರೋದು, ಅದೆಲ್ಲ ಇರೋದು ಕಾಂಟಿನೆಂಟ್ ಹತ್ರ. ಅದರ ಅರ್ಥ ಏನು? ಓಲ್ಡ್ ಓಷನಿಕ್ ಕ್ರಸ್ಟ್ ನೋಡಿ. ಆಸ್ ಪ್ಲೇಟ್ಸ್ ಮೂವ್ ಅವೇ ಫ್ರಮ್ ರಿಡ್ಜಸ್ ದೇ ಏಜ್ ಆ್ಯಂಡ್ ಕೂಲ್. ಇಲ್ಲಿ ಮ್ಯಾಗ್ಮಾ ರೈಸ್ ಆಯಿತು, ರೈಸ್ ಆದಮೇಲೆ ಇಲ್ಲಿ ಮಿಡ್ ಓಷನಿಕ್ ರಿಡ್ಜಸ್ ಹೊಸದು ಕ್ರಿಯೇಟ್ ಆಯಿತು. ಹೊಸದು ಕ್ರಿಯೇಟ್ ಆಗ್ತಾ ಇದ್ದಾಗೆ ಹಳೆದನ್ನು ದೂರ ತಳ್ತಾ ಹೋಯಿತು. ದೂರ ತಳ್ತಾ ಯಾವುದು ಕಾಂಟಿನೆಂಟ್ ಬಂತು ಹತ್ರ. ಕಾಂಟಿನೆಂಟ್ ಹತ್ರ ಬಂದಾಗ ಇಲ್ಲಿ ಇರೋದೆಲ್ಲ ಯಾವುದು ಹಾಗಾದರೆ ಹಳೇದು. ಮೂವ್ ಅವೇ ಫ್ರಮ್ ರಿಡ್ಜಸ್, ಏಜ್ ಆಗ್ತಾ ಇದೆ, ಕೂಲ್ ಆಗ್ತಾ ಇದೆ. ಕೂಲ್ ಆದಮೇಲೆ ಅಲ್ಲೇನಾಗುತ್ತೆ? ಇಲ್ಲಿ ಕಾಂಟಿನೆಂಟ್ ಇದೆ, ಈ ಕಡೆ ಓಷನ್ ಇದೆ. ಏನಾಗುತ್ತೆ ಆವಾಗ? ಮತ್ತೆ ಕೊಲಿಷನ್ ಆಗುತ್ತೆ ಅಲ್ವಾ. ಎವೆಂಚುವಲಿ ದಿಸ್ ಓಲ್ಡ್ ಪ್ಲೇಟ್ ಸಿಂಕ್ ಬ್ಯಾಕ್ ಅಂಡರ್ ಕಾಂಟಿನೆಂಟ್ಸ್. ಕಾಂಟಿನೆಂಟ್ ಓಷನ್ನಲ್ಲಿ ಡೆನ್ಸಿಟಿ ಜಾಸ್ತಿ ಇರೋದು ಯಾವುದು? ಓಷಿಯನ್ದು. ಹಾಗಾಗಿ ಓಷನ್ ಕೆಳಗಡೆ ಹೋಗುತ್ತೆ, ಸಿಂಕ್ ಬ್ಯಾಕ್ ಆಗುತ್ತೆ. ಎಟ್ ಸಬ್ಡಕ್ಷನ್ ಝೋನ್, ಆ ಸಿಂಕ್ ಬ್ಯಾಕ್ ಆಗುವಂತಹ ಪಾರ್ಟು ಅಥವಾ ಆ ಒಂದು ಝೋನಿಗೆ ಸಬ್ಡಕ್ಷನ್ ಝೋನ್ ಅಂತ ಕರಿತೇವೆ. ಈಗ ಜಪಾನು, ಇಂಡೋನೇಷ್ಯಾ, ಚಿಲಿ ಹತ್ರ ಎಲ್ಲ ನೀವು ಇಂತಹ ಝೋನ್ಗಳನ್ನು ಜಾಸ್ತಿ ಕಾಣ್ಬೋದು. ಮತ್ತು ಇಲ್ಲಿ ಜಾಸ್ತಿ ನೋಡಿ ಮೇಲ್ಗಡೆ ಇದು ಯಾವುದು? ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಂತ ಕರಿತೀವಲ್ವ ಇದಕ್ಕೆ, ಅದು. ಮತ್ತು ಇನ್ನೊಂದು ಆರೆಂಜ್ ಬೆಲ್ಟ್, ರೆಡ್ ಬೆಲ್ಟ್ ಎಲ್ಲ ಇದೆ ಅಲ್ಲಿ. ಅದಕ್ಕೆ ರಿಂಗ್ ಆಫ್ ಫೈರ್ ಅಂತ ಕರಿತೇವೆ, ಪೆಸಿಫಿಕ್ ರಿಂಗ್ ಆಫ್ ಫೈರ್. ಯಾಕಂತಂದರೆ ಝೋನ್ ಆಫ್ ಆಕ್ಟಿವ್ ವೋಲ್ಕೆನೋಸ್ ಆ್ಯಂಡ್ ಫ್ರೀಕ್ವೆಂಟ್ ಅರ್ಥ್ಕ್ವೇಕ್ಸ್. ತುಂಬ ವೋಲ್ಕೆನೋಗಳು, ಜಾಸ್ತಿ ಅರ್ಥ್ಕ್ವೇಕ್ಗಳು ಅಲ್ಲಿ ಕಂಡು ಬರ್ತಾ ಇರುತ್ತೆ. ಬಿಕಾಸ್ ಪೆಸಿಫಿಕ್ ಪ್ಲೇಟ್ ಇಸ್ ಕೊಲೈಡಿಂಗ್ ಆ್ಯಂಡ್ ಸಬ್ಡಕ್ಟಿಂಗ್ ಬಿನೀತ್ ಅದರ್ ಪ್ಲೇಟ್ಸ್ ಅರೌಂಡ್ ಇಟ್. ಅದಕ್ಕೇನೆ ನಾನು ಮೊದಲೊಂದು ಸಾರಿ ಹೇಳಿದ್ದೆ, ಮ್ಯಾಪ್ ಬಿಡಿಸ್ಕೊಂಡು ಅದರಲ್ಲಿ ಎಲ್ಲ ಪ್ಲೇಟ್ಗಳನ್ನ ಮೆನ್ಷನ್ ಮಾಡ್ಕೊಳ್ಳಿ. ಅದರಲ್ಲೂ ಈ ಪೆಸಿಫಿಕ್ ಪ್ಲೇಟ್ ಅಥವಾ ಪೆಸಿಫಿಕ್ ಓಷನ್ ರೀಜನ್ ಇದೆಯಲ್ವಾ, ಇಲ್ಲಿ ಯಾವ್ಯಾವ ಪ್ಲೇಟು ಸಬ್ಡಕ್ಟ್ ಆಗ್ತಾ ಇದೆ, ಯಾವುದು ಕೊಲೈಡ್ ಆಗ್ತಾ ಇದೆ, ಎಲ್ಲದರ ಒಂದು ಇನ್ಫಾರ್ಮೇಷನ್ ನಿಮ್ಮ ಹತ್ರ ಇರಬೇಕು. ಮೊದಲೇ ಪ್ಲೇಟ್ ಟೆಕ್ಟಾನಿಕ್ ಅಲ್ಲೇ ನೀವು ಅದನ್ನು ಬಿಡಿಸ್ಕೊಂಡಿರಬೇಕು. ಹಾಗಾಗಿ ಆಕ್ಟಿವ್ ವೋಲ್ಕೆನೋ ಫ್ರೀಕ್ವೆಂಟ್ ಅರ್ಥ್ಕ್ವೇಕ್ ಇರೋದು ಜಾಸ್ತಿ ಎಲ್ಲಿ? ಪೆಸಿಫಿಕ್ ರಿಂಗ್ ಆಫ್ ಫೈರ್ನಲ್ಲಿ. ಆದರೆ ಏನು ಗೊತ್ತಾಯ್ತು ನಿಮ್ಗೆ ಇದರಿಂದ? ಅರ್ಥ್ಕ್ವೇಕ್ಗಳು, ವೋಲ್ಕೆನೋಗಳು ಜಾಸ್ತಿ ಎಲ್ಲಿ ಕಂಡು ಬರುತ್ತೆ? ದೇ ಆರ್ ಮೋಸ್ಟ್ಲಿ ಆಕರ್ ಅಲಾಂಗ್ ದಿ ರೆಡ್ ಆರ್ ಆರೆಂಜ್ ಬೆಲ್ಟ್ಸ್. ಅದರ ಅರ್ಥ ಪ್ಲೇಟ್ ಬೌಂಡ್ರಿಗಳ ಹತ್ರ ಜಾಸ್ತಿ ಕಂಡು ಬರುತ್ತೆ. ಮಿಡಲ್ ಆಫ್ ದಿ ಓಷನ್ನಲ್ಲಿ ನಾವು ನೋಡೋದು ಅಟ್ಲಾಂಟಿಕ್ ರಿಡ್ಜ್ ಅಂತ ನೋಡಿದ್ವಿ. ಅಲ್ಲಿ ಮೈಲ್ಡ್ ಕ್ವೇಕ್ಸ್ಗಳಾಗುತ್ತೆ. ಯಾಕೆ ಮೈಲ್ಡ್ ಕ್ವೇಕ್ಗಳಾಗುತ್ತೆ? ಓಷನ್ ಮಿಡ್ಲಲ್ಲಿ ಡೈವರ್ಜ್ ಆಗ್ತಾ ಇದೆ. ಡೈವರ್ಜ್ ಆಗಬೇಕಾದ್ರೆ ಮ್ಯಾಗ್ಮಾ ರೈಸ್ ಆಗುತ್ತೆ, ಸಣ್ಣ ಪುಟ್ಟ ಅರ್ಥ್ಕ್ವೇಕ್ ಆಗುತ್ತೆ. ಆದರೆ ಎಡ್ಜ್ ಆಫ್ ದಿ ಓಷನ್ ಇದೆಯಲ್ವಾ, ಜಪಾನು, ಇಂಡೋನೇಷ್ಯಾ, ಚಿಲಿ, ಇಲ್ಲೆಲ್ಲ ಸ್ಟ್ರಾಂಗ್ ಅರ್ಥ್ಕ್ವೇಕ್ ಆಗುತ್ತೆ. ಯಾಕೆ ಹೇಳಿ? ಕೊಲಿಷನ್ನು ಮತ್ತು ಸಬ್ಡಕ್ಷನ್ನು. ಓಷನ್ ಪ್ಲೇಟು ಕಾಂಟಿನೆಂಟ್ ಪ್ಲೇಟಿಗೆ ಬಂದು ಕೊಲೈಡ್ ಆಗ್ತಾ ಇದೆ. ಕೊಲೈಡ್ ಆಗ್ತಾ ಇರಬೇಕಾದ್ರೆ ಒಂದು ಸಬ್ಡಕ್ಟ್ ಆಗುತ್ತೆ. ಸಬ್ಡಕ್ಷನ್ ಆಗಬೇಕಾದ್ರೆ ಜಾಸ್ತಿ ನೀವು ಅರ್ಥ್ಕ್ವೇಕ್ಗಳನ್ನು ನೋಡಬಹುದು. ಎಲ್ಲೆಲ್ಲಿ ಕೊಲಿಷನ್ ಆಗುತ್ತೋ, ಎಲ್ಲೆಲ್ಲಿ ಸಬ್ಡಕ್ಷನ್ ಆಗುತ್ತೋ, ಎಲ್ಲೆಲ್ಲಿ ಅಪ್ಲಿಫ್ಟ್ ಆಗುತ್ತೋ, ಉದಾಹರಣೆಗೆ ಹಿಮಾಲಯ ಇರಬಹುದು, ಈ ಥರ ಎಲ್ಲ ಒಂದು ರೀಜನ್ನಲ್ಲಿ ನಾವು ಅರ್ಥ್ಕ್ವೇಕ್ಗಳನ್ನು ನೋಡಬಹುದು. ಹಾಗಾಗಿ ಇಲ್ಲಿ ಏನೇನು ಬರ್ಕೋಬೇಕು ಹಾಗಾದರೆ ವಿಡಿಯೋದಲ್ಲಿ ನಾನು ಹೇಳ್ತೇನೆ. ಇಲ್ಲಿ ಮುಖ್ಯವಾಗಿ ಈ ಒಂದು ಡಯಾಗ್ರಾಮ್ ಬಿಡಿಸ್ಕೊಂಡಿದ್ದೀರಿ ಅಂದ್ಕೊಳ್ತೇನೆ. ಅದರ ಅರ್ಥ ಏನು? ಮಿಡ್ ಓಷನಿಕ್ ರಿಡ್ಜಸ್ ಅಂತ ಬರ್ಕೊಂಡು, ಮಿಡ್ ಓಷನಿಕ್ ರಿಡ್ಜಸ್ ನಾನು ಅಂಡರ್ಲೈನ್ ಮಾಡಿರೋದನ್ನು ಬರ್ಕೊಂಡು ಅಲ್ಲೇನಾಗುತ್ತೆ? ಪ್ಲೇಟ್ಸ್ ಆರ್ ಮೂವಿಂಗ್ ಅಪಾರ್ಟ್, ಮ್ಯಾಗ್ಮಾ ರೈಸಸ್ ಫ್ರಾಮ್ ಬಿಲೋ, ಹೊಸ ಓಷನಿಕ್ ಕ್ರಸ್ಟ್ ಫಾರ್ಮ್ ಆಗುತ್ತೆ. ಒಂದು ವೇಳೆ ನಿಮಗೆ ಹಳೆಯದು ನೆನಪಾಗದಿದ್ದರೆ ಬರ್ಕೊಳ್ಳಿ, ಇದರ ಪರವಾಗಿಲ್ಲ. ಮಿಡ್ ಅಟ್ಲಾಂಟಿಕ್ ರಿಡ್ಜ್ ಅನ್ನೋದು ಗೊತ್ತಿರಬೇಕು. ಎಲ್ಲಿದೆ ಅನ್ನೋದು ಸಹ ಬರೆದಿಟ್ಕೊಳ್ಳಿ. ಸೌತ್ ಅಮೇರಿಕಾ, ಆಫ್ರಿಕಾ. ಮ್ಯಾಪ್ನಲ್ಲಿ ಬೇಕಿದ್ರೆ ಇದು ಈ ಮಿಡ್ ಓಷನಿಕ್ ರಿಡ್ಜ್ ಸೌತ್ ಅಮೇರಿಕಾ ಮತ್ತು ಆಫ್ರಿಕಾದಲ್ಲಿ ಇದೆಲ್ಲ ಇದೆಯಲ್ವಾ, ಈ ಪಾರ್ಟು ಇದು ಮಿಡ್ ಓಷನಿಕ್ ರಿಡ್ಜ್. ಇದಾದಮೇಲೆ ಓಲ್ಡ್ ಓಷನಿಕ್ ಕ್ರಸ್ಟ್. ಪ್ಲೇಟ್ಸ್ಗಳು ಮೂವ್ ಅವೇ ಆಗ್ತಾ ಇದ್ದ ಹಾಗೆ ಏಜ್ ಆಗುತ್ತೆ, ಕೂಲ್ ಆಗುತ್ತವೆ. ಆಮೇಲೆ ಓಲ್ಡ್ ಪ್ಲೇಟ್ಸು ಸಿಂಕ್ ಬ್ಯಾಕ್ ಅಂಡರ್ ಕಾಂಟಿನೆಂಟ್ಸ್, ಎಲ್ಲಿ? ಸಬ್ಡಕ್ಷನ್ ಝೋನ್ಗಳಲ್ಲಿ. ಅದನ್ನು ಬರ್ಕೊಳ್ಬೇಕು. ಅದಾದಮೇಲೆ ರಿಂಗ್ ಆಫ್ ಫೈರ್.
ಇದನ್ನು ಬರ್ಕೊಂಡು ಝೋನ್ ಆಫ್ ಆಕ್ಟಿವ್ ವೋಲ್ಕೆನೋ ಆ್ಯಂಡ್ ಫ್ರೀಕ್ವೆಂಟ್ ಅರ್ಥಕ್ವೇಕ್ಸ್ ಬಿಕಾಸ್ ಪೆಸಿಫಿಕ್ ಪ್ಲೇಟ್ ಕೊಲೈಡಿಂಗ್ ಆ್ಯಂಡ್ ಸಬ್ಡಕ್ಟಿಂಗ್ ಬಿನೀತ್ ಅದರ್ ಪ್ಲೇಟ್ಸ್ ಆಲ್ ಅರೌಂಡ್ ಇಟ್. ಇಷ್ಟನ್ನು ಬರ್ಕೊಳ್ಳಿ. ಇಲ್ಲೇ ಪಾಸ್ ಮಾಡಿ ಇದನ್ನು ಬರ್ಕೊಳ್ಳಿ. ನೆಕ್ಸ್ಟು ಕಂಟಿನ್ಯೂ ಮಾಡ್ತಾನೆ. ಕೆಳಗಡೆ ಇರೋದು ಅರ್ಥಕ್ವೇಕ್ಸ್ ಆ್ಯಂಡ್ ವೋಲ್ಕೆನೋಸ್ ಮೋಸ್ಟ್ಲಿ ಆಕರ್ ಅಲಾಂಗ್ ದಿ ರೆಡ್ ಆರೆಂಜ್ ಬೆಲ್ಟ್ಸ್ ಅಥವಾ ಪ್ಲೇಟ್ ಬೌಂಡ್ರೀಸ್. ಇದು ಮಿಡ್ ಆಫ್ ಓಷಿಯನ್ಸು ಮೈಲ್ಡ್ ಕ್ವೇಕ್ಸಲ್ಲಿರುತ್ತೆ. ಎಡ್ಜ್ ಆಫ್ ದಿ ಓಷನ್ಸು ಸ್ಟ್ರಾಂಗ್ ಇರುತ್ತೆ, ಯಾಕಂದರೆ ಸಬ್ಡಕ್ಷನ್ ಆಗ್ತಾ ಇರುತ್ತೆ. ಈ ಪಾಯಿಂಟನ್ನು ಬರ್ಕೋಬೇಕು. ಈಗ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಇಮೇಜು, ಇದರಲ್ಲಿ ಸಹ ನೀವು ನೋಡಬಹುದು. ರೀಸೆಂಟ್ ಅರ್ಥಕ್ವೇಕ್ಗಳು ಮತ್ತು ವೋಲ್ಕ್ಯಾನಿಕ್ ಇರಪ್ಷನ್ ಬಗ್ಗೆ ಹೇಳಿದ್ದಾರೆ. ನೋಡಿ, ಇಲ್ಲೆಲ್ಲ ಟ್ರಯಾಂಗಲ್ ಥರ ಇದೆಯಲ್ವಾ, ಟ್ರಯಾಂಗಲ್, ಇದೆಲ್ಲ ಆಕ್ಟಿವ್ ವೋಲ್ಕೆನೋಗಳು, ಜೀವಂತ ಜ್ವಾಲಾಮುಖಿ. ಮತ್ತು ಡಾಟ್ 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 ಇದೆಯಲ್ವಾ, ಇದೆಲ್ಲ ಅರ್ಥಕ್ವೇಕ್ ಒರಿಜಿನ್ ಆಗುವಂಥ ಪ್ರದೇಶಗಳು. ಹಿಂದಿನ ಇಮೇಜನ್ನು ಸಹ ನೆನಪು ಮಾಡ್ಕೊಳ್ಳಿ, ಈ ಇಮೇಜನ್ನು ಸಹ ನೆನಪು ಮಾಡ್ಕೊಳ್ಳಿ. ನೋಡಿ, ಡಾಟ್ ಡಾಟ್ ಡಾಟ್, ಎಲ್ಲೆಲ್ಲಿ ಪ್ಲೇಟ್ ಬೌಂಡ್ರಿಗಳಿದೆಯೋ, ಎಲ್ಲೆಲ್ಲಿ ಮಿಡ್ ಓಷನಿಕ್ ರಿಡ್ಜಸ್ ಇದೆಯೋ ಅಲ್ಲಿ ಎಲ್ಲ ಸಹ ನಾವು ಅರ್ಥಕ್ವೇಕ್ಗಳನ್ನು ನೋಡ್ತಾ ಹೋಗಬಹುದು. ಅದರಲ್ಲೂ ಈ ಪಾರ್ಟ್ ನೋಡಿ, ಈ ಪಾರ್ಟು ಎಷ್ಟು ಅರ್ಥಕ್ವೇಕು ವೋಲ್ಕೆನೋಗಳಿದೆ, ತುಂಬ ಇದೆ ನೋಡಿ ಈ ಪಾರ್ಟಲ್ಲಿ. ಅದೇ ಥರ ಇಲ್ಲಿ ಜಾಸ್ತಿ ಅರ್ಥಕ್ವೇಕು ಎಷ್ಟಿದೆ ನೋಡಿ, ತುಂಬ ಡಾಟ್ಗಳಿದೆ ಇಲ್ಲಿ. ಎರಡು ಪಾರ್ಟು ಬಹಳ ಇಂಪಾರ್ಟೆಂಟ್. ನೀವು ಮ್ಯಾಪಲ್ಲಿ ಹಾಗೆ ನಾನು ಹೇಳ್ತೇನೆ ಯಾವ್ದು ಬರ್ಕೋಬೇಕು ಅಂತ, ಇಲ್ಲಿ ಬಿಡಿಸ್ಕೊಂಡಿದ್ದೀರಾ ಅಂದ್ಕೊಳ್ತೇನೆ. ಒಂದು ಸಾರಿ ಅರ್ಥಕ್ವೇಕ್ ಯಾಕಾಗುತ್ತೆ ಅಂತ ನೋಡೋದಾದರೆ, ಅರ್ಥಿನ ಕ್ರಸ್ಟು ಡೈನಾಮಿಕ್ ಆಗಿರುತ್ತೆ ಅಲ್ವಾ, ಇದು ಬರ್ಕೊಂಡಿದ್ದೀರಿ ಮೊದಲು, ಈಗ ಬರ್ಕೊಳ್ಳೋದು ಬೇಡ ಅಷ್ಟೇ. ಡೈನಾಮಿಕ್ ಆಗಿರುತ್ತೆ, ಎನರ್ಜಿ ಬಿಲ್ಡ್ ಆಗುತ್ತೆ, ಯಾಕಂದರೆ ಒಳಗಡೆ ಪ್ಲೇಟ್ಗಳು ಮೂವ್ ಆಗ್ತಾ ಇರುತ್ತೆ. ಯಾವಾಗ ಒಳಗಡೆ ಮೂವ್ಮೆಂಟಿನ ಒಂದು ಸ್ಟ್ರೆಸ್ಸು ರಾಕ್ ಸ್ಟ್ರೆಂತನ್ನು ಎಕ್ಸೀಡ್ ಆಗುತ್ತೋ, ಅಂದರೆ ಆ ಒಂದು ಮೇಲೆ ಪದರವನ್ನು ಮೀರುವಂತಹ ಒಂದು ಶಕ್ತಿ ಒಳಗಡೆಯಿಂದ ರಿಲೀಸ್ ಆಗುತ್ತೋ, ಸಡನ್ ರಿಲೀಸ್ ಆಫ್ ಎನರ್ಜಿ, ಆವಾಗ ವೇವ್ಸ್ ಬರುತ್ತೆ, ಸೀಸ್ಮಿಕ್ ವೇವ್ಗಳು ಜನರೇಟ್ ಆಗುತ್ತೆ, ಅದರಿಂದ ಅರ್ಥಕ್ವೇಕ್ ಆಗುತ್ತೆ. ಇದು ನಿಮ್ಗೆ ಗೊತ್ತಿದೆ. ಎಲ್ಲಿ ಜಾಸ್ತಿ ಇರೋದು ಪ್ಲೇಟ್ ಮಾರ್ಜಿನ್ಗಳ ಹತ್ರ ಜಾಸ್ತಿ ಇರುತ್ತೆ. ಪ್ಲೇಟ್ ಮಾರ್ಜಿನ್ ಹತ್ರ ಒಂದು ಕೊಲೈಡ್ ಆಗಬಹುದು, ಕನ್ವರ್ಜ್ ಆಗಬಹುದು, ಸಪ್ರೇಟ್ ಡೈವರ್ಜ್ ಆಗಬಹುದು, ಸ್ಲೈಡ್ ಆಗಬಹುದು, ಅಂದರೆ ಟ್ರಾನ್ಸ್ಫಾರ್ಮ್. ಇದು ಮೂರು ಆಗುವಂಥ ಪ್ರದೇಶದಲ್ಲಿ ಪ್ಲೇಟ್ ಮಾರ್ಜಿನ್ಗಳಲ್ಲಿ ಅರ್ಥಕ್ವೇಕ್ಗಳು ಜಾಸ್ತಿ ಇರುತ್ತೆ. ಅರ್ಥಕ್ವೇಕಿಂದ ಮುಖ್ಯವಾಗಿ ಏನೇನು ಕಂಡು ಬರ್ಬೋದು? ವೋಲ್ಕ್ಯಾನಿಕ್ ಇರಪ್ಷನ್ನು, ವೋಲ್ಕೆನೋ ಇರಪ್ಟ್ ಆಗೋದು, ಭೂಮಿ ಶೇಕ್ ಆಗೋದು, ಸಮುದ್ರದ ಒಳಗಡೆ ದೊಡ್ಡ ಮಟ್ಟದಲ್ಲಿ ಅರ್ಥಕ್ವೇಕ್ ಆದರೆ ಸುನಾಮಿನೂ ಸಹ ಕಂಡು ಬರುತ್ತೆ. ಎಲ್ಲೆಲ್ಲಿ ಫಾಲ್ಟಿಂಗ್ ಇರುತ್ತೋ, ಫಾಲ್ಟಿಂಗ್ ಅಂತಂದರೆ ಕ್ರ್ಯಾಕ್ಸು, ಬಿರುಕಿರುತ್ತೋ, ಪ್ಲೇಟ್ ಮಾರ್ಜಿನ್ಗಳ ನಡುವೆ ಬಿರುಕು ಇರೋದು, ಮತ್ತು ಫೋಲ್ಡಿಂಗ್ ನೆನಪಾಗ್ತಾ ಇದೆಯಾ? ಫೋಲ್ಡಿಂಗು, ಭೂಮಿ ಫೋಲ್ಡ್ ಆಗೋದು, ಫೋಲ್ಡಿಂಗ್ ಮೌಂಟೇನ್ಸ್ಗಳ ಬಗ್ಗೆ ನೋಡಿದ್ವಿ. ಮತ್ತು ಕ್ರಿಸ್ಟಲ್ ವೀಕ್ನಿಂಗಲ್ಲಿ ಜಾಸ್ತಿ ಇರುತ್ತೋ ಅಲ್ಲೆಲ್ಲ ಅರ್ಥಕ್ವೇಕಿನ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ, ಅಲ್ಲೆಲ್ಲ ಜಾಸ್ತಿ ಕಂಡು ಬರುತ್ತೆ. ಈ ಪಾಯಿಂಟಲ್ಲಿ ನೀವು ಬರ್ಕೊಳ್ಬೇಕಾಗಿರೋದು ಏನಂತಂದರೆ, ಇಲ್ಲಿ ಮೇಲ್ಗಡೆ 3 ಪಾಯಿಂಟು ಮೊದಲೇ ಬರ್ಕೊಂಡಿದ್ದೀರಿ. ಅಸೋಸಿಯೇಟೆಡ್ ಪ್ರೊಸೆಸ್ ಅನ್ನೋದು ಬೇಕಾದ್ರೆ ಬರ್ಕೋಬಹುದು. ವೋಲ್ಕ್ಯಾನಿಕ್ ಇರಪ್ಷನ್ನು, ಶೇಕಿಂಗು, ಅರ್ಥಕ್ವೇಕ್ ಅಂತ ಬರ್ಕೊಂಡು ಅಸೋಸಿಯೇಟೆಡ್ ಪ್ರೊಸೆಸಸ್, ವೋಲ್ಕ್ಯಾನಿಕ್ ಇರಪ್ಷನ್, ಫಾಲ್ಟಿಂಗು, ಫೋಲ್ಡಿಂಗು, ಕ್ರಿಸ್ಟಲ್ ವೀಕ್ನಿಂಗು, ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ. ಇಷ್ಟನ್ನು ಪಾಸ್ ಮಾಡಿ ಬರ್ಕೊಳ್ಳಿ. ಮತ್ತು ಕಾಮನ್ ನೆಟ್ ಪ್ಲೇಟ್ ಮಾರ್ಜಿನ್ಸ್ ಗೊತ್ತಿದೆ ನಿಮಗೆ, ಇದನ್ನು ಬರ್ಕೊಳ್ಳಿ. ಇನ್ನು 2 ಮೇಜರ್ ಗ್ಲೋಬಲ್ ಅರ್ಥಕ್ವೇಕ್ ಬೆಲ್ಟ್ಗಳಿದೆ. ಅವಾಗೆ ತೋರಿಸಿದ್ನಲ್ವ, ಎಲ್ಲಿ ಜಾಸ್ತಿ ಕಂಡು ಬರುತ್ತೆ ರೆಡ್ ಡಾಟ್ಸು. ಇದನ್ನು ನಿಮ್ಮ ಮ್ಯಾಪ್ನಲ್ಲಿ ನೀವು ಗುರುತು ಮಾಡ್ಕೊಳ್ಬೇಕು ಎಲ್ಲಿ ಅಂತ. ಒಂದು ಈ ಪಾರ್ಟು ಆಸ್ಟ್ರೇಲಿಯಾದಿಂದ ಇಲ್ಲಿಂದ ಸ್ಟಾರ್ಟ್ ಆಗಿರೋದು. ಈ ಪಾರ್ಟ್ನಲ್ಲಿ ನನ್ನ ಮೆನ್ಷನ್ ಅಥವಾ ಅಲ್ಲಿ ನೋಟ್ ಮಾಡಿ ಇಟ್ಕೊಳ್ಳಿ. ಈ ಭಾಗ ಚಿಲಿ, ಸ್ಯಾನ್ ಆಂಡ್ರಿಯಾಸ್ ಫಾಲ್ಟು, ಜಪಾನು, ಆಸ್ಟ್ರೇಲಿಯಾ, ಅಲ್ಪೈನ್ ಫಾಲ್ಟು, ಇದು ಇಂಪಾರ್ಟೆಂಟು. ಈಸ್ಟ್ ಪೆಸಿಫಿಕ್ ರೈಸು ಇಲ್ಲಿ ಬರೋದೆಲ್ಲ ಬರ್ಕೊಳ್ಳಿ. ಸರ್ಕಮ್ ಪೆಸಿಫಿಕ್ ಬೆಲ್ಟ್ ಅಂತ ಕರೀತಾರೆ ಇದಕ್ಕೆ. ಇದು ಒಂದು. ಈ ಕಡೆ ಇರೋದನ್ನು ಸಹ ನಿಮ್ಮ ಮ್ಯಾಪ್ನಲ್ಲಿ ಬಿಡಿಸ್ಕೊಳ್ಳಿ. ಅಲ್ಪೈನ್ ಹಿಮಾಲಯನ್ ಬೆಲ್ಟ್, ಅಲ್ಪೈನ್ ಹಿಮಾಲಯನ್ ಬೆಲ್ಟ್ ನೋಡಿ. ಈ ಬೆಲ್ಟ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ? ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ಆಫ್ರಿಕಾದ ಮೇಲ್ಗಡೆ ಇಲ್ಲಿಂದ ಸ್ಟಾರ್ಟ್ ಆಗಿ ನೋಡಿ, ಇಲ್ಲಿ ಕೆಳಗಡೆ ಇಂಡೋನೇಷ್ಯಾ, ಇಲ್ಲಿ ತನಕ ಹೋಗ್ತಾ ಇದೆ. ರೀಸೆಂಟಾಗಿ
ಅಫ್ಘಾನಿಸ್ತಾನದಲ್ಲಿ ಅರ್ಥಕ್ವೇಕ್ ಆಗೋದು ನ್ಯೂಸ್ ಎಲ್ಲ ನೀವು ಕೇಳಿರಬಹುದು. ಅಂದರೆ ನೋಡಿ ಅದು ಯಾವ ಬೆಲ್ಟಲ್ಲಿದೆ, ಅಲ್ಪೈನ್ ಹಿಮಾಲಯನ್ ಬೆಲ್ಟಲ್ಲೇ ಇದೆ. ಇನ್ನೊಂದು ಹೆಸರು ಇದೆ ಇದಕ್ಕೆ, 2 ಮೇಜರ್ ಗ್ಲೋಬಲ್ ಅರ್ಥಕ್ವೇಕ್ ಬೆಲ್ಟ್ ಅಂತ ಕೆಳಗಡೆ ಬರ್ಕೊಂಡು ಅದರಲ್ಲಿ ಮ್ಯಾಪ್ನಲ್ಲಿ ಇದು 2 ವಿಭಾಗವನ್ನು ಗುರುತು ಮಾಡ್ಕೊಳ್ಳಿ. ಓಕೆನಾ. ಮುಂದೆ ಸರ್ಕಮ್ ಪೆಸಿಫಿಕ್ ಬೆಲ್ಟ್ ಬಿಡಿಸ್ಕೊಂಡಿದ್ದೀರಲ್ವಾ, ಅಲ್ಲಿ ಅದು ಎಲ್ಲಿರೋದು, ಪೆಸಿಫಿಕ್ ಓಷನ್ ಸುತ್ತಮುತ್ತ ಇದೆ. ಇಟ್ಸ್ ಅರೌಂಡ್ ದಿ ಪೆಸಿಫಿಕ್ ಓಷನ್. ಜಪಾನ್ ಬರುತ್ತೆ, ಇಂಡೋನೇಷಿಯಾ, ಚಿಲಿ, ಅಲಾಸ್ಕಾ, ನ್ಯೂಜಿಲೆಂಡ್ ಇದೆಲ್ಲ ಇಲ್ಲಿ ಬರುತ್ತೆ ಸುತ್ತಮುತ್ತ. ಸುಮಾರು 80% ಅಷ್ಟು ವರ್ಲ್ಡ್ನ ಅರ್ಥಕ್ವೇಕ್ಗಳು ಆಗುವಂಥ ರೀಜನ್ ಇದು. ಬಹಳ ಅನ್ಸ್ಟೇಬಲ್ ಅಂತ ಹೇಳ್ಬೋದು. ತುಂಬ ಅರ್ಥಕ್ವೇಕ್ಗಳು ಆಗ್ತಾ ಇರುತ್ತೆ. ಯಾಕಂತಂದರೆ ಒಂದು ಸಬ್ಡಕ್ಷನ್ನು, ಇನ್ನೊಂದು ವೋಲ್ಕ್ಯಾನಿಕ್ ಆರ್ಕ್ಸ್, ಐಲ್ಯಾಂಡ್ ಆರ್ಕ್ಸ್ಗಳ ಬಗ್ಗೆ ಸಹ ನೋಡಿದ್ವಿ, ಬರ್ಕೊಂಡಿದ್ದೀರಿ ಮೊದಲು. ಅಂದರೆ ಓಷಿಯಾನಿಕ್ ಕಾಂಟಿನೆಂಟಲ್ಲು ಜಾಸ್ತಿ ಸಬ್ಡಕ್ಷನ್ ಆಗುವಂಥ ಒಂದು ಸಿಚುವೇಶನಲ್ಲಿ ಕಾಣಬಹುದು ನಾವು. ಸಬ್ಡಕ್ಷನ್ ಮತ್ತು ವೋಲ್ಕ್ಯಾನಿಕ್ ಆರ್ಕ್ಗಳಿಂದಾಗಿ ಸರ್ಕಮ್ ಪೆಸಿಫಿಕ್ ಬೆಲ್ಟಲ್ಲಿ 80% ಆಫ್ ದಿ ವರ್ಲ್ಡ್ ಅರ್ಥಕ್ವೇಕ್ ಆಗುತ್ತೆ, ಜಾಸ್ತಿ ಆಗೋದು. ಅದಕ್ಕೆ ನೋಡಿ ರೆಡ್ ಡಾಟ್ ಎಷ್ಟಿದೆ, ಅಥವಾ ರೆಡ್ ರೀಜನ್ಗಳು, ಸರ್ಕಮ್ ಪೆಸಿಫಿಕ್ ಬೆಲ್ಟ್. ಇದು 3 ಪಾಯಿಂಟ್ ಬರ್ಕೋಬೇಕು. ಸರ್ಕಮ್ ಪೆಸಿಫಿಕ್ ಬೆಲ್ಟ್ ಅಥವಾ ರಿಂಗ್ ಆಫ್ ಫೈರ್ ಅಂತ ಬರ್ಕೊಂಡು ಅದ್ರ ಕೆಳಗಡೆ 3 ಪಾಯಿಂಟ್ ಬರ್ಕೋಬೇಕು. ಇನ್ನೊಂದು ಯಾವುದು, ಮೆಡಿಟರೇನಿಯನ್ ಏಷಿಯಾಟಿಕ್ ಬೆಲ್ಟ್, ಅಲ್ಪೈನ್ ಬೆಲ್ಟ್ ಅಂತ ಸಹ ಕರೀತಾರೆ. ಇಲ್ಲಿ ಮೇಲ್ಗಡೆ ನೋಡಿ ಮೆಡಿಟರೇನಿಯನ್ ರೀಜನ್ ಗೊತ್ತಾಗ್ತಾ ಇದೆಯಾ, ಮೆಡಿಟರೇನಿಯನ್. ಇನ್ನು ಈ ಕಡೆ ಏಷಿಯಾಟಿಕ್ ಅಥವಾ ಅಲ್ಪೈನ್ ಹಿಮಾಲಯನ್ ಬೆಲ್ಟ್ ಅಂತ ಸಹ ಕರೀತೇವೆ ಇದಕ್ಕೆ. ಅದರಲ್ಲಿ ನೋಡಿ ಎಲ್ಲಿಂದ ಮೆಡಿಟರೇನಿಯನ್ ಬರುತ್ತೆ, ಹಿಮಾಲಯಾಸ್ ಬರುತ್ತೆ, ಮ್ಯಾನ್ಮಾರು ಮತ್ತು ಈಸ್ಟ್ ಇಂಡೀಸ್, ಇಲ್ಲಿ ತನಕ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ. ಇಷ್ಟೆಲ್ಲ ರೀಜನ್ಗಳು ಬರುತ್ತೆ. ಯಾಕೆ ಇಲ್ಲಿ ಜಾಸ್ತಿ ಅರ್ಥಕ್ವೇಕ್ ಕಂಡು ಬರುತ್ತೆ ಅಂತಂದರೆ, ಆಫ್ರಿಕನ್ನು, ಅರೇಬಿಯನ್ ಮತ್ತು ಇಂಡಿಯನ್ ಪ್ಲೇಟ್ ಇದೆ. ಇದೆಲ್ಲ ಯುರೇಷಿಯನ್ ಪ್ಲೇಟ್ ಜೊತೆ ಕೊಲೈಡ್ ಆಗ್ತಾ ಇದೆ. ಕೊಲಿಷನ್ ಆಫ್ ಆಫ್ರಿಕನ್, ಕೆಳಗಡೆ ಆಫ್ರಿಕನ್ನು, ಅರೇಬಿಯನ್ ಪ್ಲೇಟ್ ಇದೆ, ಅರೇಬಿಯನ್ನು, ಮತ್ತು ಈ ಕಡೆ ಇಂಡಿಯನ್ ಪ್ಲೇಟ್ ಇದೆ. ಇದೆಲ್ಲ ಮೇಲ್ಗಡೆ ಇರೋ ಯುರೇಷಿಯನ್ ಪ್ಲೇಟ್ ಜೊತೆ ಕೊಲೈಡ್ ಆಗ್ತಾ ಇದೆ. ಆಗಬೇಕಾದ್ರೆ ಏನಾಗುತ್ತೆ, ಸೀಸ್ಮಿಕ್ ವೇವ್ಗಳು ಜನರೇಟ್ ಆಗುತ್ತೆ, ಅರ್ಥಕ್ವೇಕ್ ಆಗುತ್ತೆ. ಇನ್ಕ್ಲೂಡ್ಸ್ ಹಿಮಾಲಯನ್ ರೀಜನ್, ಮೇಜರ್ ಸೀಸ್ಮಿಕ್ ಝೋನ್ ಆಫ್ ಇಂಡಿಯಾ, ಭಾರತದ ಮೇಜರ್ ಸೀಸ್ಮಿಕ್ ಝೋನು ಹಿಮಾಲಯ ಸಹ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ನೆನಪು ಮಾಡ್ಕೊಳ್ಳಿ, ಮತ್ತೆ ಹೇಳ್ತಾ ಇದ್ದೇನೆ, ಕನ್ವರ್ಜೆಂಟು, ಡೈವರ್ಜೆಂಟು, ಟ್ರಾನ್ಸ್ಫಾರ್ಮ್ ಪ್ಲೇಟ್ ಬೌಂಡ್ರಿ ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲ ಅರ್ಥಕ್ವೇಕ್ಗಳನ್ನು ನಾವು ನೋಡಬಹುದು. ಹಾಗಾಗಿ ಈ ಒಂದು ಹೆಡ್ಡಿಂಗು, ಈ 3 ಪಾಯಿಂಟ್ ಇಷ್ಟನ್ನು ಬರ್ಕೋಬೇಕು. ಇದಿಷ್ಟು ನಿಮ್ಮ ನೋಟ್ಸಲ್ಲಿ ಇರಬೇಕು. ಮೆಡಿಟರೇನಿಯನ್ ಏಷಿಯಾಟಿಕ್ ಬೆಲ್ಟು, ಅಲ್ಪೈನ್ ಬೆಲ್ಟ್. ಮತ್ತು ಕೆಲವು ಎಕ್ಸಾಂಪಲ್ ನೋಡಿ, ಕನ್ವರ್ಜ್ ಆಗೋದ್ರಿಂದ ಆಗೋದು ಕಾಂಟಿನೆಂಟ್ ಹಿಮಾಲಯಾಸ್, ಕಾಂಟಿನೆಂಟ್ ಓಷಿಯನ್ ಜಪಾನ್. ಹೇಗಿರುತ್ತೆ, ಕನ್ವರ್ಜೆಂಟಲ್ಲಿ ಅರ್ಥಕ್ವೇಕು ಡೀಪ್ ಆಗಿರುತ್ತೆ, ಪವರ್ಫುಲ್ ಆಗಿರುತ್ತೆ. ಡೈವರ್ಜೆಂಟಲ್ಲಿ ಮಿಡ್ ಅಟ್ಲಾಂಟಿಕ್ ರಿಡ್ಜ್ ಅಂತ ನೋಡಿದ್ವಲ್ವಾ, ಅಲ್ಲಿ ಕನ್ವರ್ಜೆಂಟ್ ಅಷ್ಟು ಫಾಸ್ಟ್ ಆಗಿ ಅಥವಾ ಅಷ್ಟು ಪವರ್ಫುಲ್ ಆಗಿರೋದಿಲ್ಲ, ಮೈಲ್ಡ್ ಆಗಿರುತ್ತೆ ಅರ್ಥಕ್ವೇಕು, ಶಾಲೋ ಆಗಿರುತ್ತೆ. ಯಾಕಂದರೆ ದೂರ ಸರಿತಾ ಇರೋದು, ಕೊಲಿಷನ್ ಆಗ್ತಾ ಇಲ್ಲ ಡೈವರ್ಜೆಂಟಲ್ಲಿ. ಆದರೆ ಲಾವಾ ಎರಪ್ಟ್ ಆಗೋದು ಮ್ಯಾಗ್ಮಾದಿಂದಾಗಿ ಅರ್ಥಕ್ವೇಕ್ ಆಗುತ್ತೆ ಅಲ್ಲೂ ಸಹ, ಆದರೆ ಮೈಲ್ಡ್ ಆಗಿರುತ್ತೆ. ಟ್ರಾನ್ಸ್ಫಾರ್ಮಲ್ಲಿ 2 ಸ್ಲೈಡ್ ಆಗ್ತಾ ಇದೆ, ತುಂಬ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ. ಸ್ಯಾನ್ ಆಂಡ್ರಿಯಾಸ್ ಫಾಲ್ಟು, ಟರ್ಕಿ, ಇಲ್ಲೆಲ್ಲ ಶಾಲೋ ಅಂತಂದರೆ ಮೇಲ್ಗಡೆ ಜಾಸ್ತಿ ಇರೋದು. ಕನ್ವರ್ಜೆಂಟಲ್ಲಿ ಡೀಪಿಂದ ಆಗುತ್ತೆ. ಟ್ರಾನ್ಸ್ಫಾರ್ಮಲ್ಲಿ ಶಾಲೋ ಇರುತ್ತೆ, ಆದರೆ ಡಿಸ್ಟ್ರಕ್ಷನ್ ಜಾಸ್ತಿ ಇರುತ್ತೆ, ಡಿಸ್ಟ್ರಕ್ಟಿವ್ ಇದು ಟ್ರಾನ್ಸ್ಫಾರ್ಮು. ಈ ಟೇಬಲನ್ನು ಸಹ ಬರ್ಕೋಬೇಕು. ಟೈಪ್ ಆಫ್ ಪ್ಲೇಟ್ ಮಾರ್ಜಿನ್ಸ್ ಆ್ಯಂಡ್ ಅರ್ಥಕ್ವೇಕ್ಸ್, ಪ್ಲೇಟ್ ಮಾರ್ಜಿನ್ಗಳು ಯಾವ್ಯಾವ ಇರುತ್ತೆ ಮತ್ತು ಸಂಬಂಧಪಟ್ಟಿರುವಂಥ ಅರ್ಥಕ್ವೇಕ್ಗಳು ಎಕ್ಸಾಂಪಲ್ಲು. ಈ ಟೇಬಲ್ ನಿಮ್ಮ ನೋಟ್ಸಲ್ಲಿ ಇರಬೇಕು. ಬರ್ಕೊಂಡಿರಬಹುದು ಅಂದ್ಕೊಳ್ತಾನೆ. ನಮ್ಮ ದೇಶದಲ್ಲಿ ಅರ್ಥಕ್ವೇಕನ್ನು ಝೋನ್ ಥರ ಕ್ರಿಯೇಟ್ ಮಾಡಿದ್ದಾರೆ. ಅಂದರೆ ಯಾವುದಾದ್ರೂ ನಾವು ಝೋನ್ ಯಾಕೆ ಮಾಡ್ತೇವೆ ಹೇಳಿ, ಕ್ಲಾಸಿಫೈ ಮಾಡಿದಾಗ ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು. ಎಲ್ಲಿ ಜಾಸ್ತಿ ನಾವು ಫೋಕಸ್ ಮಾಡಬೇಕು, ಎಲ್ಲಿ ಕಡಿಮೆ ಫೋಕಸ್ ಮಾಡಬೇಕು. ಇಲ್ಲಿ ನಿಮ್ಗೆ ಇನ್ನೊಂದು ಹೋಮ್ವರ್ಕ್ ಏನಂತಂದರೆ, ಇಂಡಿಯಾದ ಮ್ಯಾಪ್ ಬಿಡಿಸ್ಕೊಂಡು ಕಂಪ್ಲೀಟಾಗಿ, ನಾನು ಎಕ್ಸಾಕ್ಟಾಗಿ ನೀವು ಸರಿಯಾಗಿ ಬಿಡಿಸ್ಬೋದು, ನೀವು ಕರೆಕ್ಟಾಗಿ ಬಿಡಿಸ್ಕೊಂಡು ಅದರಲ್ಲಿ ಈ ಝೋನ್ಗಳನ್ನು ನೀವು
ಮೆನ್ಷನ್ ಮಾಡ್ಕೋಬೇಕು ಎಲ್ಲೆಲ್ಲಿ ಬರುತ್ತೆ ಅಂತ. ಮ್ಯಾಪ್ ಬಿಡಿಸ್ಕೊಂಡು ಇಂಡಿಯಾದಲ್ಲಿ ಝೋನ್ 2 ಟು ಝೋನ್ 5, ಝೋನ್ 1 ಯಾಕಿಲ್ಲ ಅಂತಂದರೆ ಝೋನ್ 1 ಮೊದಲಿತ್ತು, ಅದನ್ನು ಆಮೇಲೆ ಮರ್ಜ್ ಮಾಡಿದ್ದಾರೆ. ಝೋನ್ ನಂಬರ್ ಜಾಸ್ತಿ ಇದ್ದ ಹಾಗೆ 5 ಅಂದರೆ ಹೈಯೆಸ್ಟ್ ರಿಸ್ಕ್. ಇಂಡಿಯಾ ಕ್ಲಾಸಿಫೈಡ್ ಇಂಟು ಝೋನ್ 2 ಟು ಝೋನ್ 5. ಇದರಲ್ಲಿ ಝೋನ್ 5 ಜಾಸ್ತಿ ಕಂಡುಬರೋದಲ್ಲಿ ನಾರ್ತ್ ಈಸ್ಟ್ ಇಂಡಿಯಾ, ಕಾಶ್ಮೀರು, ಹಿಮಾಚಲ್, ಉತ್ತರಾಖಂಡು. ಇಲ್ಲಿ ಝೋನ್ 5 ಕಂಡು ಬರುತ್ತೆ. ಝೋನ್ 5 ಕೆಳಗಡೆ ಅಂಡಮಾನ್ ನಿಕೋಬಾರ್ ಈ ಭಾಗದಲ್ಲಿ ಝೋನ್ 5. ಅದನ್ನು ನೀವು ಅಲ್ಲಿ ಮೆನ್ಷನ್ ಮಾಡಿ ಇಟ್ಕೋಬೇಕು. ಝೋನ್ 5 ಅಂತಂದರೆ ರೋಮನ್ ನಂಬರಲ್ಲಿ ಝೋನ್ 5. ಇನ್ನು ಝೋನ್ 4 ಬರೋದಲ್ಲಿ ಕೆಳಗಡೆದಕ್ಕೆ ಸ್ವಲ್ಪ ಕೆಳಗಡೆ ದೆಹಲಿ, ಗುಜರಾತ್, ಬಿಹಾರ್ ಈ ಭಾಗದಲ್ಲಿ ಕಚ್ ಮತ್ತು ಕೆಲವೊಂದು ವೆಸ್ಟರ್ನ್ ಘಾಟ್ ಸ್ಪಾಟ್. ಇದು ಝೋನ್ 2 ಝೋನ್ 4. ನಾವು ಫಸ್ಟ್ 5 ನೋಡಿದ್ವಲ್ವ, 5 ಅಂದರೆ ಜಾಸ್ತಿ, ಆದಮೇಲೆ 4 ಝೋನ್ 4. ಝೋನ್ 2 ಟು 3 ಇದೆಯಲ್ವಾ, ಇದೆಲ್ಲ ಇಲ್ಲಿ ಪೆನಿನ್ಸುಲಾರ್ ಇಂಡಿಯಾ ಈ ಭಾಗದಲ್ಲಿ ಬರ್ತಾ ಹೋಗುತ್ತೆ. ಝೋನ್ 2 ಆ್ಯಂಡ್ 3 ಇಲ್ಲಿ ಬರುತ್ತೆ. ನಾನು ಒಂದು ಸಾರಿ ಅರ್ಥ್ಕ್ವೇಕ್ ಝೋನ್ ಆಫ್ ಇಂಡಿಯಾ ಅಂತ ಮ್ಯಾಪನ್ನು ಸರ್ಚ್ ಮಾಡಿ ಅದನ್ನು ಎಲ್ಲೆಲ್ಲಿ ಮೈಲ್ಡ್ ಆಗಿರುತ್ತೆ ಅಂತ ನೋಡ್ಕೊಳ್ಳಿ. ಆದರೆ ಝೋನ್ 5 ಎಲ್ಲಿ ಬರುತ್ತೆ ಅಂತ ಗೊತ್ತಿರಬೇಕು. ನಾರ್ತ್ ಈಸ್ಟ್ ಇಂಡಿಯಾ, ಕಾಶ್ಮೀರು, ಹಿಮಾಚಲ್ಲು, ಉತ್ತರಾಖಂಡು, ಅಂಡಮಾನ್ ನಿಕೋಬಾರ್ ಕೆಳಗಡೆ. ಝೋನ್ 4 ಬರೋದು ದೆಹಲಿ, ಬಿಹಾರ್, ಗುಜರಾತ್ ಮತ್ತು ವೆಸ್ಟರ್ನ್ ಘಾಟ್ಸ್. ಝೋನ್ 2 ಮತ್ತು 3 ಬರೋದು ಪೆನಿನ್ಸುಲಾರ್ ಇಂಡಿಯಾ, ರಿಲೇಟಿವ್ಲಿ ಸ್ಟೇಬಲ್ ಆಗಿರುತ್ತೆ. ಅಂದರೆ 2 ರಿಂದ 5 ತನಕ ಇದೆ. 5 ಅಂತಂದರೆ ಜಾಸ್ತಿ, ಹೈಯೆಸ್ಟ್ ರಿಸ್ಕ್. ಅರ್ಥ್ಕ್ವೇಕ್ ಝೋನ್ಸ್ ಇನ್ ಇಂಡಿಯಾ ಅಂತ ಬರ್ಕೊಂಡು ಇದನ್ನು ಈ ಕಡೆ ಮ್ಯಾಪ್ ಇರಬೇಕು, ಈ ಕಡೆ ಈ ಟೆಕ್ಸ್ಟ್ ಇರಬೇಕು. ಕಾಣಿಸ್ತಾ ಇರ್ಬೋದಲ್ವಾ ಅಂತಂದರೆ ಏನಾದರೂ ಈ ಥರ. ಓಕೆ, ಇನ್ನೊಂದು ಸೀಸ್ಮಿಕ್ ಗ್ಯಾಪ್ ಥಿಯರಿ ಅಂತಿದೆ. ಸೀಸ್ಮಿಕ್ ಗ್ಯಾಪ್ ಅಂತಂದ್ರೆ ನೋಡಿ, ಒಂದು ಸೆಗ್ಮೆಂಟ್ ಆಫ್ ಅನ್ ಆಕ್ಟಿವ್ ಫಾಲ್ಟ್ ಅಂತಂದರೆ ಅರ್ಥ್ಕ್ವೇಕಲ್ಲಿ ಇರುವಂಥ ಕ್ರ್ಯಾಕ್ಗಳಾಗಿರ್ಬೋದು, ಆ ರೀಜನ್ನು ದಟ್ ಹ್ಯಾಸಂಟ್ ಎಕ್ಸ್ಪೀರಿಯನ್ಸ್ಡ್ ಆ್ಯನ್ ಅರ್ಥ್ಕ್ವೇಕ್ ಫಾರ್ ಅ ಲಾಂಗ್ ಟೈಮ್. ಆ ಫಾಲ್ಟಲ್ಲಿ ಎಷ್ಟೋ ವರ್ಷಗಳಿಂದ ಯಾವುದೇ ಅರ್ಥ್ಕ್ವೇಕ್ ಆಗಿಲ್ಲ. ಅರ್ಥ್ಕ್ವೇಕ್ ಆಗಿಲ್ಲ ಅಂತಂದರೆ, ಫಾಲ್ಟ್ ಅಂತಂದರೆ ಅದು ಅರ್ಥ್ಕ್ವೇಕ್ ಪ್ರೋನ್ ರೀಜನ್ನು, ಅರ್ಥ್ಕ್ವೇಕ್ ಆಗುವ ಸಾಧ್ಯತೆ ಇದೆ. ತುಂಬ ವರ್ಷಗಳಿಂದ ಆಗಿಲ್ಲ ಅಂತಂದರೆ ಅಲ್ಲಿ ಎನರ್ಜಿ ಅಕ್ಯುಮುಲೇಟ್ ಆಗ್ತಾ ಇದೆ. ಹಾಗಾಗಿ ಮುಂದೊಂದು ದಿನ ಪೊಟೆನ್ಷಿಯಲ್ ಫ್ಯೂಚರ್ ಅರ್ಥ್ಕ್ವೇಕ್ ಆಗಬಹುದು ಅಂತ ಈ ಥಿಯರಿ ಹೇಳುತ್ತೆ. ಸೀಸ್ಮಿಕ್ ಗ್ಯಾಪ್ ಅಂತಂದರೆ ಗ್ಯಾಪ್ ಆಗಿದೆ, ತುಂಬ ದಿನ ಅರ್ಥ್ಕ್ವೇಕ್ ಆಗಲೇ ಇಲ್ಲ, ಹಾಗಾಗಿ ಎನರ್ಜಿ ತುಂಬ ಒಳಗಡೆ ಅಕ್ಯುಮುಲೇಟ್ ಆಗ್ಕೊಂಡಿದೆ, ಒಂದು ದಿನ ಸಿಡಿ ಹೋಗ್ಬೋದು, ಅಲ್ಲಿ ದೊಡ್ಡ ಅರ್ಥ್ಕ್ವೇಕ್ ಆಗಬಹುದು. ಕೆಲವರು ಹೇಳ್ತಾರಲ್ವ, ನನ್ನನ್ನು ಪರೀಕ್ಷೆ ಮಾಡಬೇಡ ಅಂತ ಹೇಳ್ತಿರ್ತಾರೆ. ನಾನು ಕೆಲವು ದಿನ ಮಾತ್ರ ತಾಳ್ಮೆಯಿಂದ ಇರ್ತೇನೆ, ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ ಅಂದರೆ ಇಲ್ಲಿ ಪ್ಲೇಟ್ಗಳು ಸಹ ಹಾಗೆ ಹೇಳ್ತಾ ಇದೆ, ತಾಳ್ಮೆ ಪರೀಕ್ಷೆ ಮಾಡಬೇಡಿ, ಒಂದು ದಿನ ನಾವು ಸಿಡಿದ್ರೆ ಆವಾಗ ನೀವು ಅರ್ಥ್ಕ್ವೇಕನ್ನು ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಎನ್ನುವಂಥ ರೀತಿ. ಸೀಸ್ಮಿಕ್ ಗ್ಯಾಪ್ ಅಂತಂದರೆ ತುಂಬ ದಿನ ಏನೂ ಆಗಿಲ್ಲ, ಮುಂದೊಂದು ದಿನ ದೊಡ್ಡ ಅರ್ಥ್ಕ್ವೇಕ್ ಆಗಬಹುದು. ಎಲ್ಲಿ? ಸೆಗ್ಮೆಂಟ್ ಆಫ್ ಎನ್ ಆಕ್ಟಿವ್ ಫಾಲ್ಟ್. ಸೆಂಟ್ರಲ್ ಹಿಮಾಲಯ, ಉತ್ತರಾಖಂಡದ ಕೆಲವು ರೀಜನ್ಗಳಲ್ಲಿ 500 ವರ್ಷಗಳಿಂದ ಅರ್ಥ್ಕ್ವೇಕ್ ಆಗಿಲ್ಲ, ಸ್ಟ್ರೆಸ್ ಬಿಲ್ಡ್ ಆಗ್ತಾ ಇದೆ. ಕೆಲವೊಂದು ಪಾರ್ಟಲ್ಲಿ ನೀವು ಆಗಿರೋದು ನೋಡ್ಬೋದು, ಬೇರೆ ಬೇರೆ ಎಕ್ಸಾಂಪಲ್ಸ್ ಹಾಕೊಡ್ಬೋದು. ಹಾಗಾಗಿ ಇದನ್ನು, ಈ ಸೀಸ್ಮಿಕ್ ಗ್ಯಾಪನ್ನು ಅರ್ಥ್ಕ್ವೇಕ್ ಪ್ರೆಡಿಕ್ಟ್ ಮಾಡಲಿಕ್ಕೆ ಒಂಥರ ಟೂಲ್ ಥರ ಬಳಸ್ತಾರೆ. ಆದರೆ ದೋ ನಾಟ್ ಫೂಲ್ ಪ್ರೂಫ್, ಯಾವಾಗೂ ಸರಿಯಾಗಿರುತ್ತೆ ಅಂತಲ್ಲ, ಆದರೆ ಒಂಥರ ಸಿದ್ಧಾಂತ, ಇದು ಥಿಯರಿ ಒಂದು. ಇದು ಅರ್ಥ್ಕ್ವೇಕ್ ಪ್ರೆಡಿಕ್ಟ್ ಮಾಡ್ಬೋದು, ಓಹೋ ಈ ರೀಜನ್ನು ಅನ್ಸ್ಟೇಬಲ್ ಆಗಿದೆ ಆದರೂ ಅರ್ಥ್ಕ್ವೇಕ್ ಆಗಿಲ್ಲ, ಹಾಗಾಗಿ ಮುಂದೊಂದು ದಿನ ದೊಡ್ಡದು ಅರ್ಥ್ಕ್ವೇಕ್ ಆಗಬಹುದು ಅನ್ನುವಂಥ ಥಿಯರಿ ಇದು. ಯಾಕೆ ಇದು ಇಂಪಾರ್ಟೆಂಟ್ ಅಂತಂದರೆ, ಅರ್ಥ್ಕ್ವೇಕ್ ಆಕರ್ ವೇರ್ ಸ್ಟ್ರೇನ್ ಬಿಲ್ಡ್ಸ್ ಓವರ್ ಟೈಮ್. ಎಲ್ಲೆಲ್ಲಿ ಪ್ಲೇಟ್ಗಳಲ್ಲಿ, ಬೌಂಡ್ರಿಗಳಲ್ಲಿ ಸ್ಟ್ರೆಸ್ ಬಿಲ್ಡ್ ಆಗುತ್ತೋ ಅಲ್ಲೆಲ್ಲ ಅರ್ಥ್ಕ್ವೇಕ್ ಆಗುತ್ತೆ. ಅಂದರೆ ರಾಕ್ಸು ಒಂಥರ ಫುಲ್ಲು ಸಬ್ಡಕ್ಷನ್ ಆಗೋದು, ಕೊಲೈಡ್ ಆದಾಗ ಸ್ಪ್ರಿಂಗ್ ನೋಡಿ ಫುಲ್ ಕಂಪ್ರೆಸ್ ಮಾಡಿದಾಗ ಸಡನ್ನಾಗಿ ಬಿಟ್ಟರೆ ವಾಪಸ್ ಎಕ್ಸ್ಪ್ಯಾಂಡ್ ಆಗಿಬಿಡುತ್ತೆ. ಅದೇ ಥರ ರಾಕ್ಸ್ಗಳು ಸಹ ಪ್ರೆಷರಿಗೆ ಒಳಗಾಗಿರುತ್ತೆ, ಸಡನ್ ರಿಲೀಸ್ ಆಗಿಬಿಟ್ರೆ ಅರ್ಥ್ಕ್ವೇಕ್ ಆಗುತ್ತೆ. ಜಾಸ್ತಿ ಇಂಟರ್ವಲ್ ಇದೆ, ಅದರ ನಡುವಿನ ಸಮಯ ಜಾಸ್ತಿ ಇದೆ ಅಂತಂದರೆ ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಇದೆ, ಮುಂದೆ ಸ್ಟ್ರಾಂಗ್ ಆಗಿ ಅರ್ಥ್ಕ್ವೇಕ್ ಆಗಬಹುದು.
ಲಾಂಗರ್ ದ ಇಂಟರ್ವಲ್, ಲಾರ್ಜರ್ ದಿ ಪೊಟೆನ್ಷಿಯಲ್ ಎನರ್ಜಿ, ಸ್ಟ್ರಾಂಗರ್ ದಿ ಅರ್ಥಕ್ವೇಕ್. ಇಲ್ಲಿ ಸೀಸ್ಮಿಕ್ ಗ್ಯಾಪ್ ಥಿಯರಿ ಅಂತ ಬರ್ಕೊಂಡು ಅದರ ಮೀನಿಂಗು ಮತ್ತು ಎಕ್ಸಾಂಪಲ್ಲು ಇದು 3 ಪಾಯಿಂಟ್ ಪಾಸ್ ಮಾಡಿ ಬರ್ಕೊಳ್ಳಿ. ಮತ್ತು ವೈ ಇಟ್ ಮ್ಯಾಟರ್ಸ್ ಅನ್ನೋದನ್ನು ಸಹ ಬರ್ಕೋಬೇಕು. ಅರ್ಥಕ್ವೇಕ್ ಆಕರ್ಸ್ ವ್ಯಾರ್ ಸ್ಟ್ರೇನ್ ಬಿಲ್ಡ್ಸ್ ಓವರ್ ಟೈಮ್. ರಾಕ್ಸ್ ಟ್ರೈ ಟು ಸ್ಪ್ರಿಂಗ್ ಬ್ಯಾಕ್, ಸಡನ್ ರಿಲೀಸ್, ಅರ್ಥಕ್ವೇಕ್. ಮುಂದಿನ ನೋಡಿ, ಈಗ ಸೀಸ್ಮೋಗ್ರಾಫ್ ಅಂತ ನೋಡಿದ್ದೀವಿ. ಸೀಸ್ಮೋಗ್ರಾಫಲ್ಲಿ ಬೇರೆ ಬೇರೆ ಥರ ರೀಜನ್ಗಳು ಬಂದಿರುತ್ತೆ, ಈ ಥರ ಬಂದಿರುತ್ತೆ. ಈ ಥರ ಬಂದಾಗ ಫಸ್ಟು ಫೋರ್ ಶಾಕ್ ಅಂತಂದರೆ ದೊಡ್ಡ ಇವೆಂಟ್ ಆಗುತ್ತೆ. ದೊಡ್ಡ ಒಂದು ವೇವ್ ಇದೆ ಅಂತಂದರೆ ಅದು ಅರ್ಥಕ್ವೇಕ್ ಜಾಸ್ತಿ ಆಗಿದೆ ಅಂತ. ಅದಕ್ಕಿಂತ ಮೊದಲು ಸ್ಮಾಲ್ ಟ್ರೆಮರ್ಸ್ಗಳು, ಸಣ್ಣ ಪ್ರಮಾಣದ ಅರ್ಥಕ್ವೇಕ್ ಆಗ್ತಾ ಇರುತ್ತೆ. ಅದಕ್ಕೆ ಫೋರ್ ಶಾಕ್ ಅಂತ ಕರೀತೇವೆ. ಫೋರ್ ಶಾಕ್. ಇನ್ನು ದೊಡ್ಡ ಪ್ರಮಾಣದಲ್ಲಿ ಆಗುತ್ತಲ್ವ, ಅದು ಮೇನ್ ಶಾಕ್, ಮೇನ್ ಅರ್ಥಕ್ವೇಕ್. ಅದು ಮೇನ್ ಶಾಕ್. ಇದು ಮುಗಿದ ಮೇಲೆ, ಮೇನ್ ಶಾಕ್ ಮುಗಿದ ಮೇಲೆ ಬರೋದು ಆಫ್ಟರ್ ಶಾಕ್. ಸ್ಮಾಲ್ ಅಡ್ಜಸ್ಟ್ಮೆಂಟ್ ಮೇನ್ ಇವೆಂಟ್ ಆದಮೇಲೆ. ಇನ್ಸ್ಟ್ರೂಮೆಂಟು, ಯಾವ ಇನ್ಸ್ಟ್ರೂಮೆಂಟು? ಸೀಸ್ಮೋಗ್ರಾಫಲ್ಲಿ ನಾವು ನೋಡೋದು. ಅಲ್ಲಿ ಬಂದಿರೋ ಡೇಟಾವನ್ನು ಎಲ್ಲಿ ಯೂಸ್ ಮಾಡ್ಕೊಳ್ತೇವೆ? ರಿಕ್ಟರ್ ಸ್ಕೇಲಲ್ಲಿ ಯೂಸ್ ಮಾಡ್ಕೊಳ್ತೇವೆ. ರಿಕ್ಟರ್ ಸ್ಕೇಲ್ ಏನನ್ನು ಅಳೆಯುತ್ತೆ? ಇಂಟೆನ್ಸಿಟಿನ, ಮ್ಯಾಗ್ನಿಟ್ಯೂಡ. ಇಂಟೆನ್ಸಿಟಿ ಅಳೆಯೋದು ಯಾವುದು? ಮ್ಯಾಗ್ನಿಟ್ಯೂಡ್ ಅಳೆಯೋದು ಯಾವುದು? ರಿಕ್ಟರ್ ಸ್ಕೇಲ್ ಬಿಟ್ಟು ಇನ್ನೊಂದು ಯಾವುದಿದೆ? ಕೇಳಿದ ತಕ್ಷಣ ನಿಮ್ಗೆ ನೆನಪಾಗಬೇಕು, ಇಂಡ್ಯೂಸ್ ಸೀಸ್ಮಿಸಿಟಿ. ಇನ್ನೊಂದು ನಾವು ನೋಡ್ಲಿಕ್ಕೆ ಹೊರಟಿರೋದು ಈ ಸೀಸ್ಮಿಕ್ ವೇವ್ಸ್ ಆನ್ ಗ್ರಾಫ್ ಅಂತ ಬರ್ಕೊಂಡು ನೀವು ಜಸ್ಟ್ ಇದನ್ನು ಬಿಡಿಸ್ಕೊಂಡ್ರೆ ಸಾಕಾಗುತ್ತೆ. ಸಾಕಾಗ್ಕೊಂಡಂತಂದರೆ ಫೋರ್ ಶಾಕ್ ಅಂತ ಬರ್ಕೊಂಡು ಬ್ರ್ಯಾಕೆಟ್ನಲ್ಲಿ ಸ್ಮಾಲ್ ಟ್ರೆಮರ್ಸ್ ಬಿಫೋರ್ ಮೇನ್ ಇವೆಂಟ್, ಮೇನ್ ಶಾಕ್ ಅಂತ ಬರ್ಕೊಂಡು ಮೇನ್ ಅರ್ಥಕ್ವೇಕ್ ಅಂತ ಬ್ರ್ಯಾಕೆಟ್ನಲ್ಲಿ ಕೆಳಗಡೆ ಬರ್ಕೊಳ್ಳೋದು. ಇನ್ನೊಂದು ಇಲ್ಲಿ ಆಫ್ಟರ್ ಶಾಕ್ ಆದಮೇಲೆ ಕೆಳಗಡೆ ಅದು ಯಾವಾಗ ಆಗುತ್ತೆ ಅಂತ ನೋಡಿ. ಇದು ಅರ್ಥಕ್ವೇಕಿನ ಒಂದು ಅಂದರೆ ಎಕ್ಸಾಂಪಲ್ ಕೊಡಲಿಕ್ಕೆ ನಿಮಗೆ ಅರ್ಥ ಆಗ್ಲಿಕ್ಕೆ ಬರ್ತಿರೋದು. ಇದು ಪಿ ವೇವ್ಸಾ, ಎಸ್ ವೇವ್ಸಾ ಅನ್ನೋದು ಮತ್ತು ಬೇರೆ ಥರ ಇರುತ್ತೆ. ಆದರೆ ನಿಮಗೆ ಅರ್ಥಕ್ವೇಕ್ ಇಲ್ಲಿ ದೊಡ್ಡದಾಗಿ ಆಗಿದೆ, ಅದಕ್ಕಿಂತ ಮೊದಲಾಗೋದು ಫೋರ್ ಶಾಕು, ನೆಕ್ಸ್ಟ್ ಆಗೋದು ಆಫ್ಟರ್ ಶಾಕು ಅನ್ನೋದಕ್ಕೆ ಇಲ್ಲಿ ನಿಮಗೆ ಒಂಥರ ಇಮ್ಯಾಜಿನೇಷನ್ ಬರಲಿಕ್ಕೆ ಇದನ್ನು ಕೊಟ್ಟಿದ್ದೇನೆ. ಮತ್ತು ಕೆಲವೊಂದು ಇಂಡ್ಯೂಸ್ಡ್ ಸೀಸ್ಮಿಸಿಟಿ. ಇಂಡ್ಯೂಸ್ಡ್ ಅಂತಂದರೆ ಹ್ಯೂಮನ್ ಟ್ರಿಗರ್ಡ್ ಅರ್ಥಕ್ವೇಕ್, ಮನುಷ್ಯನಿಂದ ಅಥವಾ ಮನುಷ್ಯನ ಆ್ಯಕ್ಟಿವಿಟಿಗಳಿಂದ ಅರ್ಥಕ್ವೇಕ್ ಆಗಿರೋದು ಅಲ್ವಾ. ನಾವೇನೇನು ಮಾಡ್ತೇವೋ ಅದರಿಂದ ಸಹ ಅರ್ಥಕ್ವೇಕಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳಾಗ್ತಾ ಹೋಗುತ್ತೆ. ಉದಾಹರಣೆಗೆ ನೋಡಿ, ರಿಸರ್ವಾಯರ್ ಲೋಡಿಂಗು, ಡ್ಯಾಮ್ಸ್ಗಳನ್ನ ಬಿಲ್ಡ್ ಮಾಡೋದು. ಮಹಾರಾಷ್ಟ್ರದ ಕೊಯ್ನಾ ಡ್ಯಾಮ್ ಬಗ್ಗೆ ನೀವು ಕೇಳಿರಬಹುದು. ಡ್ಯಾಮ್ನಿಂದಾಗಿ ಕೆಳಗಡೆ ಫಾಲ್ಟ್ಗಳಿರುತ್ತೆ. ಆ ಫಾಲ್ಟ್ಗಳ ಮೂಲಕ ನೀರು ಸಹ ಒಳಗಡೆ ಹೋಗುತ್ತೆ. ನೀರು ಒಳಗಡೆ ಹೋದಾಗ ಪ್ರೆಷರ್ ಬಿಲ್ಡ್ ಆಗುತ್ತೆ, ಒಳಗಡೆ ಪೋರ್ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೀರು ಹೋದ್ಮೇಲೆ ಅವು ರಾಕ್ಸ್ ವೀಕ್ ಆಗ್ತಾ ಹೋಗುತ್ತೆ. ನೆನಪು ಮಾಡ್ಕೊಳ್ಳಿ, ಅರ್ಥಕ್ವೇಕ್ ಆಗಲಿಕ್ಕೆ ನಾವು ಬೇರೆ ಬೇರೆ ಡಿಟರ್ಮಿನೆಂಟ್ಸ್ ನೋಡಿದ್ವಿ. ಸೆಡಿಮೆಂಟ್ಸ್ ಇರೋಲ್ಲಿ ಬೇಗ ಜಾಸ್ತಿ ಅರ್ಥಕ್ವೇಕ್ ಆಗುತ್ತಾ, ಅಥವಾ ರಾಕ್ ಸ್ಟ್ರಕ್ಚರ್ಗಳು ತುಂಬ ಸ್ಟ್ರಾಂಗ್ ಆಗಿದ್ದಾಗ ಜಾಸ್ತಿ ಅರ್ಥಕ್ವೇಕ್ ಆಗುತ್ತಾ ಅಂತ 2 ಬರ್ಸಿದ್ದೆ, ಎ ಮತ್ತು ಬಿ ಅಂತ. ಕೆಳಗಡೆ ಒಂದೇ ದೂರದಲ್ಲಿದೆ ಫೋಕಸ್ಸು. ಒಂದು ಕಡೆ ಸೆಡಿಮೆಂಟ್ಸ್ ಇದೆ, ಇನ್ನೊಂದು ಕಡೆ ರಾಕ್ಸ್ ಇದೆ. ಎಲ್ಲಿ ದೊಡ್ಡ ಪ್ರಮಾಣದ ಅರ್ಥಕ್ವೇಕ್ ಆಗುತ್ತೆ? ಸೆಡಿಮೆಂಟ್ಸು ಅಂತಂದರೆ ಎಲ್ಲಿ ರಾಕ್ಸ್ಗಳು ಅಥವಾ ಒಂದು ಲೇಯರು ಲೂಸ್ ಆಗಿರುತ್ತೋ ಅಲ್ಲಿ ಅರ್ಥಕ್ವೇಕ್ ಆಗುತ್ತೆ ಅಲ್ವಾ. ಇಲ್ಲಿ ಡ್ಯಾಮ್ ಆದಾಗ ಏನಾಗ್ಬಿಡುತ್ತೆ, ವಾಟರ್ ಸಹ ಕೆಳಗಡೆ ಹೋಗಿ ಪ್ರೆಷರ್ ಹಾಕುತ್ತೆ. ಆವಾಗ ರಾಕ್ ವೀಕ್ ಆಗುತ್ತೆ. ರಾಕ್ ವೀಕ್ ಆಗ್ತಾ ಹೋದರೆ ಅಲ್ಲಿ ಅರ್ಥಕ್ವೇಕ್ ಜಾಸ್ತಿ ಆಗುತ್ತೆ. ಈ ಟೇಬಲ್ ಇಂಪಾರ್ಟೆಂಟು, ಒಂದ್ಸರಿ ಕೇಳಿಕೊಂಡು ಬರ್ಕೊಳ್ಳಿ. ಒಂದು ರಿಸರ್ವಾಯರು ಡ್ಯಾಮ್ಸು, ಇನ್ನೊಂದು ಹೈಡ್ರೋಕಾರ್ಬನ್ ಎಕ್ಸ್ಟ್ರಾಕ್ಷನ್. ಆಯಿಲು ಮತ್ತು ಗ್ಯಾಸ್ ಎಲ್ಲ ಡ್ರಿಲ್ ಮಾಡ್ತಾ ಇರ್ತಾರಲ್ವ, ಅಲ್ಲಿ ಡ್ರಿಲ್ ಮಾಡಬೇಕಾದ್ರೆ ಮೇಲ್ಗಡೆ ಕೆಲವೊಂದು ಸಬ್ ಸರ್ಫೇಸನ್ನ ರಿಮೂವ್ ಮಾಡ್ತಾರೆ. ಸರ್ಫೇಸ್ ರಿಮೂವ್ ಮಾಡಿದಾಗ ಅಲ್ಲೂ ಸಹ ಪ್ರೆಷರ್ ಬಿಲ್ಡ್ ಆಗುತ್ತೆ. ಆ ಸಬ್ ಸರ್ಫೇಸ್ ಪ್ರೆಷರನ್ನು ರಿಮೂವ್ ಮಾಡಿದಾಗ ಅದನ್ನು ಸಹ ಟ್ರೆಮರ್ಗಳು, ಚಿಕ್ಕ ಚಿಕ್ಕ ಅರ್ಥಕ್ವೇಕ್ಗಳು ಅಲ್ಲೂ ಸಹ ನಾವು ನೋಡ್ಬೋದು. ಇನ್ನು ಮೈನಿಂಗ್ ಮಾಡಬೇಕಾದ್ರೂ ಸಹ ಆಗುತ್ತೆ. ಬ್ಲಾಸ್ಟ್ ಮಾಡ್ತಾರೆ, ಎಕ್ಸ್ಕವೇಷನ್ ಮಾಡ್ತಾರೆ, ಆವಾಗಲೂ ಸಹ ಸ್ಟ್ರೆಸ್ಸು ಸಡನ್ನಾಗಿ ರಿಲೀಸ್ ಆಗುತ್ತೆ. ನೀವು ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದಾಗ ನೋಡಿ, ಸಾಮಾನ್ಯವಾಗಿ ಸೀಸ್ಮೋಗ್ರಾಫಲ್ಲಿ ನಾರ್ಮಲ್ ಅರ್ಥಕ್ವೇಕಾದರೆ ಫಸ್ಟು ಪಿ ವೇವ್ಸ್ ಇರ್ಬೋದು ಮತ್ತು ಎಸ್ ವೇವ್ಸು, ನೆಕ್ಸ್ಟು ಸರ್ಫೇಸ್ ವೇವ್ಸ್ ಎಲ್ಲ ಕಂಡುಬರುತ್ತೆ. ಆದರೆ ಈ ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದಾಗ ಏನಾಗ್ಬಿಡುತ್ತೆ, ಸೀಸ್ಮೋಗ್ರಾಫ್ ತೋರಿಸೋದು ಅದರಲ್ಲಿ 4 ಆಫ್ಟರ್ ಅನ್ನೋದು ಅಥವಾ ಪಿ ವೇವ್ಸ್ ಮತ್ತು ಯಾವುದು ದೊಡ್ಡದಿರೋದು ಸಡನ್ನಾಗಿ ಒಂದೇ ಸಾರಿ ಬಂದುಬಿಡುತ್ತೆ, ಆಮೇಲೆ ಇರೋದಿಲ್ಲ. ಅಂತಂದರೆ ಅದು ಗ್ರ್ಯಾಜುವಲ್ ಆಗಿರೋ ಪ್ರೊಸೆಸ್ ಅಲ್ಲ. ನ್ಯೂಕ್ಲಿಯರ್ ಟೆಸ್ಟಲ್ಲಿ ಸಡನ್ನಾಗಿ ಟೆಸ್ಟ್ ಮಾಡಿದ್ರು, ಆವಾಗ
ಅದು ನಮಗೆ ಸೀಸ್ಮೋಗ್ರಾಫಲ್ಲಿ ಕಾಣಿಸುತ್ತೆ. ಮೊದಲು ಏನೂ ಅದರ ಸೂಚನೆ ಇರೋದಿಲ್ಲ, ಬಿಫೋರ್ ಶಾಕು ಅಥವಾ ಆಫ್ಟರ್ ಶಾಕ್ ಇದು ಯಾವುದೂ ಇರೋದಿಲ್ಲ. ಫೋರ್ ಶಾಕು ಇರೋದಿಲ್ಲ, ಆಫ್ಟರ್ ಶಾಕು ಇರೋದಿಲ್ಲ ಜಾಸ್ತಿ, ಮೇನ್ ಶಾಕ್ ಮಾತ್ರ ಇರುತ್ತೆ. ಆವಾಗ ನಮಗೆ ಓಹೋ ಇಲ್ಲೆಲ್ಲೋ ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಯಾಕಂದರೆ ಜಗತ್ತಿನಲ್ಲಿ ತುಂಬ ಕಡೆ ಸೀಸ್ಮೋಗ್ರಾಫನ್ನು ಅಳವಡಿಸಿಟ್ಟಿದ್ದಾರೆ. ಅದೆಲ್ಲ ವರ್ಲ್ಡ್ ವಾರ್ ಕಥೆ ಇದೆ ಬೇರೆ. ವರ್ಲ್ಡ್ ವಾರ್ ಆದ ಟೈಮ್ ನಂತರ ತುಂಬ ಕಡೆ ಅದನ್ನು ಅಳವಡಿಸಿದ್ರು. ಈಗ ಎಲ್ಲೇ ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದ್ರು ಅದರ ಮಾಹಿತಿ ಬೇರೆ ಬೇರೆ ದೇಶಗಳಿಗೆ ಗೊತ್ತಾಗುತ್ತೆ. ಹಾಗೆ ನ್ಯೂಕ್ಲಿಯರ್ ಟೆಸ್ಟ್ ಸಹ ಒಂದು ಕಾರಣ. ಈ ಒಂದು ಟೇಬಲನ್ನು ಬರೆದಿಟ್ಕೊಳ್ಳಿ. ಹೈಡ್ರೋಕಾರ್ಬನ್ ಎಕ್ಸ್ಟ್ರಾಕ್ಷನ್ನು, ಮೈನಿಂಗ್ ಆಪರೇಷನ್ನು, ನ್ಯೂಕ್ಲಿಯರ್ ಟೆಸ್ಟ್. ಮತ್ತು ಸಂಜೆ ಇವತ್ತು 5:30 ನಾವು ಸ್ಟಾರ್ಟಿಂಗಿಂದ ರಿವಿಷನ್ ಮಾಡ್ತಾ ಇದ್ದೇವೆ. ಸಾಧ್ಯ ಆದರೆ ಜಿಯೋಗ್ರಫಿ, ಪಾಲಿಟಿ ಮತ್ತು ಕೆಲವು ಎನ್ವೈರ್ಮೆಂಟ್ ಟೀಚ್ ಮಾಡಿ ಅಂತ ಹೇಳಿದರು. ಎನ್ವೈರ್ಮೆಂಟ್ ಟೀಚ್ ಮಾಡಲಿಕ್ಕಾಗಲ್ಲ, ಆದರೆ ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ರಿವಿಷನ್ ಮಾಡ್ಕೊಳ್ತಾ ಹೋಗೋಣ. ಎನ್ವೈರ್ಮೆಂಟ್ ಮತ್ತು ಹಿಸ್ಟ್ರಿ 4 ಸಬ್ಜೆಕ್ಟನ್ನು, ಇಂಪಾರ್ಟೆಂಟ್ ಟಾಪಿಕನ್ನು ರಿವಿಷನ್ ಮಾಡ್ತಾ ಹೋಗ್ತೇವೆ ಇವತ್ತಿಂದ. ಮತ್ತು ಎಕನಾಮಿ ಸ್ಟಾರ್ಟ್ ಆದಮೇಲೆ ಎಕನಾಮಿನ ಸಹ ಆ್ಯಡ್ ಮಾಡ್ತೇವೆ. ಅಂದರೆ ಜಾಸ್ತಿ ಹೊತ್ತಲ್ಲ, ಪ್ರತಿ ದಿವಸ ನಾವು 15 ನಿಮಿಷ ಕೊಡೋದು. 15 ನಿಮಿಷ ಕೊಟ್ಟರೆ ಫಿಲ್ಮ್ಸ್ ತನಕ ತುಂಬ ಕಾನ್ಫಿಡೆಂಟ್ ಆಗಿರಬಹುದು. ಸಂಜೆ 5:00 ಇರುತ್ತೆ. ಸಾಧ್ಯ ನಂತರ ಯಾವುದೇ ಇಶ್ಯೂ ಇರದೇ ಇದ್ದರೆ ನಾನು ಖಂಡಿತ ಮಾಡ್ತೇನೆ. ಟೆಕ್ನಿಕಲ್ ಇಶ್ಯೂ ಅಥವಾ ಪರ್ಸ್ನಲ್ ಇಶ್ಯೂ ಇಲ್ಲದೇ ಇದ್ದರೆ ನಾನು ಖಂಡಿತ 5:00 ಲೈವ್ ಬರ್ತೇನೆ. ಇಷ್ಟನ್ನು ಬರ್ಕೊಂಡಿರ್ಬೋದು ಅಂದ್ಕೊಳ್ತೇನೆ. ಇಲ್ಲಿಗೆ ಸ್ಟಾಪ್ ಮಾಡೋಣ. ಇನ್ನೊಂದು ಪ್ರಶ್ನೆ ನಿಮಗೆ, ಜಪಾನಲ್ಲಿ ಯಾಕೆ ಜಾಸ್ತಿ ಅರ್ಥಕ್ವೇಕ್ಗಳು ಕಂಡು ಬರುತ್ತೆ, ಯಾಕೆ ಅಂತ ನೀವೇ ಸರ್ಚ್ ಮಾಡಿ ಆನ್ಸರ್ ಮಾಡಬೇಕು. ಒಂದು ಪ್ಲೇಟ್ ಬೌಂಡ್ರಿ ಇದೆ. ಪ್ಲೇಟ್ ಬೌಂಡ್ರಿ ಇದೆ ಅಂತಂದರೆ ಯಾವ್ಯಾವ ಪ್ಲೇಟ್ ಬೌಂಡ್ರಿ ಬರುತ್ತೆ ಅಲ್ಲಿ ಅದನ್ನು ಮೆನ್ಷನ್ ಮಾಡಿ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ ಜಿಯೋಗ್ರಫಿಯಲ್ಲಿ.